ನಮಸ್ಕಾರ. ಇವತ್ತಿನ ಒಂದು ಈ ವಿಡಿಯೋನಲ್ಲಿ ನಾನು ನಿಮಗೆ ಈ ಕರಾರು ಭಾಗ 2ರ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡುವಂತಹ ಅಧಿನಿಯಮ ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಚರ್ಚೆಯನ್ನು ಪ್ರಾರಂಭಿಸ್ತೇನೆ. ಸಮಸ್ಯೆಗಳೇನು ಹೆಚ್ಚಿಲ್ಲ, ಆದರೆ ಇದರಲ್ಲಿ ಮುಖ್ಯವಾಗಿ ನೀವು ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ನ ತತ್ವಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಆದ್ದರಿಂದ ಕಾನೂನನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಇಲ್ಲಿ ಅನ್ನೋದನ್ನು ನಾನು ನಿಮಗೆ ನೆನಪಿಸ್ತೇನೆ. ಸಾಧ್ಯ ಆದಷ್ಟು ನಾನು ಇಲ್ಲಿ ಕಾನೂನಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೇನೆ. ಸೇಲ್ ಆಫ್ ಗೂಡ್ ಆ್ಯಕ್ಟ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾವು ಪ್ರಪ್ರಥಮವಾಗಿ ಬೇಸಿಕ್ ಆಗಿ ಈ ಕಾನ್ಸೆಪ್ಟನ್ನು ನಾವು ನೆನಪಿಟ್ಕೊಳ್ಬೇಕು. ದ ಕಾನ್ಸೆಪ್ಟ್ ಈಸ್ ದೆನ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಗೂಡ್ಸ್ ಆರ್ ಪ್ರಾಪರ್ಟೀಸ್. ಒನ್ ಈಸ್ ಮೂವೇಬಲ್ ಪ್ರಾಪರ್ಟಿ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ. ಸ್ಥಿರಾಸ್ತಿ, ಚರಾಸ್ತಿ ಅಂತ ಹೇಳ್ತಾರೆ. ಸ್ಥಿರಾಸ್ತಿ, ಚರಾಸ್ತಿ. ಚರಾಸ್ತಿ ಅಂದರೆ ಮೂವೇಬಲ್ ಪ್ರಾಪರ್ಟಿ. ಮೂವೇಬಲ್ ಪ್ರಾಪರ್ಟಿ. ಇಮ್ಮೂವೇಬಲ್ ಪ್ರಾಪರ್ಟಿ. Sale of Goods Act. Sale of Goods Act 1930 deals with these items, and TP Act or Transfer of Property Act deals with these matters. So we must know all this. For example, land, building are the examples for immovable property. For movable property, say goods, motorcycle, removable grass, removable tree, all these things, if they are removable, they will become movable properties. So this basic concept we must keep in mind, and today we are dealing with this aspect of immovable property. ಚರಾಸ್ತಿಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತೀವಿ. Then one more thing, as far as the transfer of goods is concerned, that is to be in writing only, TP Act. But in case of Sale of Goods Act, the contract may be oral, written, implied. All these things are there. Express or implied ಅಂತ ಹೇಳ್ತೀವಿ ನಾವು. So that provision is there in Sale of Goods Act, number 1. Then number 2 is the property in the goods is to be transferred. The property in the goods is to be transferred. Then it is called sale. And the sale may be for immediate, or it is an absolute sale, or sale may be for the future date. Sale may be for the future date. Therefore, there is a clear sale or there is a sale agreement. There is a sale agreement. These are the concepts. So with this simple background, every day we are doing all this.
ಅಂದರೆ ಪ್ರತಿ ದಿವಸ ನಾವು ವ್ಯವಹಾರವನ್ನು ಮಾಡ್ತೀವಿ, ಕೊಡತಗಳು ವ್ಯವಹಾರವನ್ನು ಮಾಡ್ತೀವಿ. ನಮ್ಮ ವಸ್ತುಗಳನ್ನು ಮಾರಾಟ ಮಾಡೋದು, ಖರೀದಿ ಮಾಡುವುದು, ನಮ್ಮ ದಿನನಿತ್ಯದ ಕೃತ್ಯ ಇದೆಯಲ್ಲ, ಅದನ್ನೀಗ ಕಾನೂನಿನ ರೂಪದಲ್ಲಿ ನಾವು ಕಲಿತೀವಿ. ಈ ಕಾನೂನಿನ ರೂಪದಲ್ಲಿ ಕಲಿಯುವಂತಹ ಸಂದರ್ಭದಲ್ಲಿ ಆ ವಸ್ತು ಏನಿದೆ, ಒಂದು ವಸ್ತು ಇದೆ, ವಸ್ತುವನ್ನು ನಾವು ಬೆಲೆಗೆ ಕೊಡ್ತೀವಿ. ವಸ್ತುವನ್ನು ಕೊಟ್ಟು ಬೆಲೆಯನ್ನು ತೆಗೆದುಕೊಂಡ್ರೆ ವ್ಯಾಪಾರ ಮುಗೀತು ಅಂತ. ಆದರೆ ವಸ್ತುವನ್ನು ಕೊಡ್ತೀನಿ, ಅವನ ಬೆಲೆಯನ್ನು ಕೊಡೋದಿಲ್ಲ, ಆವಾಗ ಸೇಲ್ ಆಗೋದಿಲ್ಲ. ವಸ್ತುವನ್ನು ಕೊಡ್ತೀನಿ, ಅವನ ಬೆಲೆಯನ್ನು ಕೊಡೋದಿಲ್ಲ ಅಂದರೆ ಅದು ಸೇಲ್ ಆಗೋದಿಲ್ಲ. ಯಾಕೆ ಸೇಲ್ ಆಗೋದಿಲ್ಲ ಅಂದರೆ ಆ ವಸ್ತುವಿನಲ್ಲಿರ್ತಕ್ಕಂಥ ಪ್ರಾಪರ್ಟಿ ಇದೆಯಲ್ಲ, ಸ್ವತ್ತು, ಅದು ಟ್ರಾನ್ಸ್ಫರ್ ಆಗಿರೋದು. ಆಮೇಲೆ ಆ ವ್ಯಕ್ತಿ ವಸ್ತುವಿಗೆ ನನಗೆ ದುಡ್ಡು ಕೊಡ್ತಾನೆ, ನಾನು ವಸ್ತುವನ್ನು ಅವನಿಗೆ ಕೊಟ್ಟಿರಲ್ಲ, ನನ್ನ ಹತ್ರನೇ ಬಿಟ್ಟಿರ್ತಾನೆ. ಆದರೂ ಕೂಡ ಅದು ಸೇಲ್ ಆಗುತ್ತೆ, ವ್ಯಾಪಾರ ಆಗುತ್ತೆ, ಮಾರಾಟ ಆಗುತ್ತೆ. ಆದರೆ ಅವನು ಗೂಡ್ಸ್ನ ನನ್ನ ಹತ್ರ ಬಿಟ್ಟಿರುವಾಗ ನಾನು ಆ ವಸ್ತುಗಳಿಗೆ ಬೇಲಿ ಆಗ್ತೀನಿ ಹೊರತು ಓನರ್ ಆಗೋದಿಲ್ಲ ಆ ವಸ್ತುಗಳಿಗೆ. ಅವನು ವಸ್ತು ತೊಗೊಂಡು ಹೋದರೆ ದ ಸೇಲ್ ಈಸ್ ಕಂಪ್ಲೀಟ್. ವಸ್ತು ನನ್ನ ಹತ್ರ ಬಿಟ್ಟಿದ್ದಾನೆ, ಆದಾಗ್ಯೂ ಸೇಲ್ ಈಸ್ ಕಂಪ್ಲೀಟ್. ಆದರೆ ಆ ವಸ್ತು ನನ್ನ ಹತ್ರ ಇರೋದ್ರಿಂದ, ಅವನು ಹಣವನ್ನು ನನಗೆ ಕೊಟ್ಟಿರೋದ್ರಿಂದ, ಈ ವಸ್ತುವಿನ ಏನು ಸಂಪತ್ತಿದೆಯಲ್ಲ, ಆ ಸ್ವತ್ತು, ಅದು ಅವರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಆದ್ದರಿಂದ ಅದು ಮಾರಾಟ ಆಗಿರುತ್ತೆ, ಸೇಲ್ ಆಗಿರುತ್ತೆ ಅಂತಕ್ಕಂಥದ್ದನ್ನು, ಈ ಕಾನ್ಸೆಪ್ಟನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಈ ನೆನಪಲ್ಲಿ ಇಟ್ಕೊಂಡು ನಾವು ಇಲ್ಲಿನ ಸಮಸ್ಯೆಗಳಿಗೆ ಹೋಗೋಣ. ಒಂದನೆಯ ಸಮಸ್ಯೆ ಏನಿದೆ ಅಂಥೇಳಿ ನಾವು ನೋಡೋಣ. ಲೆಟ್ ಅಸ್ ಸಿ ದ ಫಸ್ಟ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ರೀಡ್ಸ್ ಲೈಕ್ ದಿಸ್. ಫಸ್ಟ್ ಪ್ರಾಬ್ಲಮ್ ರೀಡ್ಸ್ ಲೈಕ್ ದಿಸ್. A has purchased one car from B by causing fraud on B. There is A, I don't have, A, B and C. Three people are there. A, B and C. Three people are there. Out of these three people, A is a buyer. A is a buyer. B is a seller. B is a seller. A purchased one car from B. But the transaction, this transaction is tainted with fraud. Tainted with fraud. ಮೋಸ. ಆದರೆ ಏನು ಮೋಸ ಅನ್ನೋದನ್ನು ಸಮಸ್ಯೆಯಲ್ಲಿ ಹೇಳಿಲ್ಲ ನಮಗೆ. ಓಕೆ, ದೆನ್ ಇಮಿಡಿಯೇಟ್ಲಿ ಎ ಸೆಲ್ಸ್ ದಿಸ್ ಪ್ರಾಪರ್ಟಿ. ಎ ಸೆಲ್ಸ್ ದಿಸ್ ಪ್ರಾಪರ್ಟಿ ಟು ಸಿ. ಹಿಯರ್ ಎ is the, C is the buyer. C is the buyer. Sorry, I have made a wrong this one. Let me wait. Let me. Then what A does is, A sells the property to C. A sells the property to C. This time the A becomes the seller, C becomes the buyer. This is second transaction. This is first transaction. Now the question is, what happens to the second transaction? Immediately A has sold the same car to C. Is sale valid? ಇದು ಪ್ರಶ್ನೆ ನೋಡಿ. ಎ ಏನು ಮಾಡ್ತಾನೆ, ಬಿ ಇಂದ ಕಾರನ್ನು ಖರೀದಿಸ್ತಾನೆ, ಆದರೆ ಮೋಸದಿಂದ. ಅವನು ದುಡ್ಡು ಕೊಡದೇ ಇರ್ಬೋದು, ಫಾಲ್ಸ್ ಡಾಕ್ಯುಮೆಂಟ್ ಕೊಟ್ಟಿರ್ಬೋದು, ಏನೋ ಅದು ಮೋಸದಿಂದ ಮಾಡಿರ್ತಾನೆ. ಆಮೇಲೆ ತಗೊಂಡಂತಹ ಕಾರನ್ನು ತಕ್ಷಣ ಏನು ಮಾಡ್ತಾನೆ, ಅವನು ಸಿಗೆ ಸೆಲ್ ಮಾಡ್ತಾನೆ. ಈಗ ಸಿಗೆ ಬಂದಂತಹ ಸಿ ಅಂದರೆ ಎ ಇಂದ ಸಿಗೆ ನಡೆದಂತಹ ವ್ಯವಹಾರ ಕಾನೂನಾತ್ಮಕವೇ ಅಂತ ಪ್ರಶ್ನೆ. ಅಂದರೆ ಸಿ ಇಂದ ಕಾರ್ ನಾವು ಕಿತ್ಕೋಬಹುದಾ ಅಥವಾ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ವಾ ಅಂತ. ನಾನು ಈ ಪ್ರಕರಣವನ್ನು ವ್ಯಾವಹಾರಿಕವಾಗಿ ಇಲ್ಲಿ ಸಾಲ್ವ್ ಮಾಡ್ತಾ ಇಲ್ಲ,
ವ್ಯಾವಹಾರಿಕವಾಗಿ ನಾನೇನಾದ್ರು ಸಾಲ್ವ್ ಮಾಡೋದಾದ್ರೆ ಸಿ ಆ ಕಾರ್ ತಗೊಳ್ತಾನೆ ಅಂದರೆ ಡಾಕ್ಯುಮೆಂಟ್ ಸರಿಯಾಗಿ ನೋಡಿ ತಗೋಬೇಕು. ಡಾಕ್ಯುಮೆಂಟ್ ಸರಿ ಇದ್ದರೆ ಅವನಿಗೆ ಅದು ಸಿಕ್ಕೇ ಸಿಗ್ತದೆ. ಆದರೆ ಡಾಕ್ಯುಮೆಂಟ್ ಸರಿಯಾಗಿ ನೋಡ್ಲಾರ್ದು ತೊಗೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ಆ ಆ್ಯಂಗಲಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ನಾನು. ಐ ಆಮ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್ ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಅವೈಲೇಬಲ್ ಇನ್ ದಿ ಕಾಂಟ್ರಾಕ್ಟ್ ಆ್ಯಕ್ಟ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. ಅಂದರೆ ಈ ಮಾರಾಟ ಅಧಿನಿಯಮ ಮತ್ತು ವಸ್ತುಗಳ ಮಾರಾಟ ಅಧಿನಿಯಮ ಮತ್ತು ಭಾರತೀಯ ಕರಾರು ಅಧಿನಿಯಮ ಏನಿದ್ದಾವೆ, ಇವೆರಡರ ಆಧಾರದ ಮೇಲೆ ನಾನು ಈ ಸಮಸ್ಯೆಯನ್ನು ಅಟ್ಯಾಕ್ ಮಾಡಿದ್ದೀನಿ. ಅದೇ ರೀತಿ ಸಾಲ್ವ್ ಮಾಡಬೇಕು. ದಟ್ ಈಸ್ ದ ಪರ್ಪಸ್. ಇನ್ ದ್ಯಾಟ್ ವೇ ವಿ ಹ್ಯಾವ್ ಟು ಲುಕ್ ಇನ್ ಟು ಇಟ್. ವಾಟ್ ಆರ್ ದ ಕನ್ಸರ್ನ್ಡ್ ಸೆಕ್ಷನ್ಸ್ ಅಂತ ನಾವು ನೋಡೋದಾದ್ರೆ, ದ ಮೂಮೆಂಟ್ ಫ್ರಾಡ್ ಕಮ್ಸ್ immediately Indian contract will play. Indian Contract Act is there, and in section 19 ನಾವು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀವಿ. ಏನು ಹೇಳಿದ್ದೀವಿ? ಯಾವುದೇ ಕಾರಣಕ್ಕೂ ಮೋಸಕ್ಕೆ ಅವಕಾಶ ಇಲ್ಲ. ಫ್ರಾಡ್ ಇದ್ದರೆ ಅದು ಕಾಂಟ್ರಾಕ್ಟ್ ಆಗೋದಿಲ್ಲ. ಇಟ್ ವಿಲ್ ಬಿಕಮ್ ವಾಯ್ಡ್ ಆರ್ ವಾಯ್ಡೆಬಲ್. ನೋಡಿ, ವಾಯ್ಡ್ ಮತ್ತು ವಾಯ್ಡೆಬಲ್ ವ್ಯತ್ಯಾಸನೂ ನಿಮ್ಗೆ ಗೊತ್ತಿರಬೇಕು. ಆಸ್ ಫಾರ್ ಆಸ್ ಇಫ್ ಐ ಸೇ ವಾಯ್ಡ್ ಮೀನ್ಸ್ ಫ್ರಮ್ ದ ಬಿಗಿನಿಂಗ್ ಇಟ್ ಈಸ್ not at all a contract. Voidable means the other person should challenge it, then it will become void. That is voidable, right? In simple meaning it is that. Adre whatever section 55 of the Sale of Goods Act says anta ನಾವು ನೋಡೋದಾದ್ರೆ, ಇಲ್ಲಿ ನೋಡಿ, first we will see when consent to an agreement is caused by coercion, fraud, misrepresentation, the contract is voidable at the option of the party. It becomes a voidable contract, right? Then section 55 of the Sale of Goods Act, actually this is point number 1, this is point number 2. Sale of Goods Act ಏನು ಹೇಳುತ್ತೆ? If the buyer fraudulently refuses to pay after delivery, the seller can sue for the price and may seek damages for fraud under tort. Okay. ಒಮ್ಮೆ ಮಾರಾಟ ಮಾಡಿದ ಮೇಲೆ ಅವನು ಹಣ ಕೊಡಲಿಲ್ಲ, ಮೋಸ ಮಾಡ್ದ ಅಂತಂದರೆ, ನೀವು ಹಣಕ್ಕಾಗಿ ಅವನ ಮೇಲೆ ದಾವೆ ಹೂಡ್ಬೋದು ಮತ್ತು ಮೋಸಕ್ಕಾಗಿ ಅವನ ಮೇಲೆ ಟಾಟ್ ಲಾ ಪ್ರಕಾರ ಆ್ಯಕ್ಷನನ್ನು ತಗೋಬೋದು. ಅಂದರೆ ಇಂಜುರಿನೂ ಆಗಿರುತ್ತೆ, ನೀವು ಇಂಜುರಿಗೂ ಡ್ಯಾಮೇಜ್ ಕ್ಲೇಮ್ ಮಾಡ್ಬೋದು. ಎರಡೂ ರೀತಿಯಿಂದ, ಒಂದು ಪರಿಹಾರ ಕೇಳ್ಬೋದು, ನಿಮ್ಮ ಪ್ರೈಸ್ನ ನೀವು ಕೇಳ್ಬೋದು, ಅದ್ರ ಜೊತೆಗೆ ಡ್ಯಾಮೇಜಸ್ಸು ಕ್ಲೇಮ್ ಮಾಡ್ಬೋದು. ದಿಸ್ ಈಸ್ ವಾಟ್ ಈಸ್ ಅವೈಲೇಬಲ್. ಇನ್ ದಿಸ್ ಕೇಸ್ ವಿ ಕ್ಯಾನ್ ಡೂ ದ್ಯಾಟ್. ದೆರ್ ಈಸ್ ಅಬ್ಸಲ್ಯೂಟ್ಲಿ no problem. Now the problem is not this. The problem is, what is the fate of C? C ಯ ಪರಿಸ್ಥಿತಿ ಏನು? C A ಇಂದ ಕಾರ್ ತಗೊಂಡಿದ್ದಾನೆ. ನೋಡಿ, ಇಲ್ಲಿ C ಅಕಸ್ಮಾತು A ತೆಗೆದುಕೊಂಡಂತಹ ಕಾರು ಅವನು ಮೋಸದಿಂದ ತೆಗೆದುಕೊಂಡಿದ್ದಾನೆ ಎಂದು ಸಿಗೆ ಗೊತ್ತಿದ್ದು ಅವನು ಕಾರ್ ತಗೊಂಡ್ರೆ ಅದು ವಾಯ್ಡ್ ಆಗುತ್ತೆ. ದಟ್ ಬಿಕಮ್ಸ್ ವಾಯ್ಡ್. ಅದಕ್ಕೆ ಕಳ್ಳತನದ ಮಾಲನ್ನು ಗಿರಿವಿಯವರು ತಗೊಳ್ತಾರಲ್ವಾ, ಅದು ವಾಯ್ಡ್ ಅಬ್ ಇನಿಷಿಯೋ ಇರುತ್ತೆ. ಪೊಲೀಸರು ಬಂದು ಅದನ್ನು ಜಪ್ತ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ಅದು ಕಳ್ಳತನ ಮಾಲ್ ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಕಡಿಮೆ ಬೆಲೆ ಕೊಟ್ಟು ತೊಗೊಂಡಿರ್ತಾನೆ ಅವ್ನು, ನಡೆದ್ರೆ ನಡೀಲಿ ಅಂತ. ಆದರೆ ಇಲ್ಲೇ ಸಿಗೆ ಅವನದೇ ಕಾರನ್ನು ಮಾರಿದಾನೆ, ಅವನ ಮಾಲೀಕತ್ವದಲ್ಲಿರ್ತಕ್ಕಂಥ ಕಾರನ್ನು ಅವನು ಮಾರಿದಾನೆ ಅನ್ನೋ ನಂಬಿಕೆಯಿಂದ ಸಿ ಏನಾದರೂ ತೆಗೆದುಕೊಂಡಿದ್ರೆ ನಾವು ಸಿನ ಬಚಾವ್ ಮಾಡಬೇಕಾಗತ್ತೆ. ದಟ್ ಈಸ್ ವಾಟ್ ಈಸ್ ದಿ ಲಾ. ಇಕ್ವಿಟಿ, ಪ್ರಿನ್ಸಿಪಲ್ ಆಫ್ ಇಕ್ವಿಟಿ ಪ್ರಕಾರ ನಾವು ಸಿನ ಬಚಾವ್ ಮಾಡಬೇಕಾಗುತ್ತೆ. ದಟ್ ಈಸ್ ದಿ ಪ್ರಿನ್ಸಿಪಲ್ ಆಫ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. ಇದಕ್ಕೆ ಸಂಬಂಧಪಟ್ಟಂಗೆ ಎರಡು ಪ್ರಕರಣಗಳಿದ್ದಾವೆ. ಪ್ರಕರಣಗಳು, ಮೊದಲನೇ ಪ್ರಕರಣ ಏನಂದ್ರೆ ಫಿಲಿಪ್ಸ್ ವರ್ಸಸ್ ಬ್ರೂಕ್ಸ್ ಅಂತಕ್ಕಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗುತ್ತೆ, ಮಿಸ್ರಿಪ್ರೆಸೆಂಟ್ ಮಾಡಿ, ಮೋಸ ಮಾಡಿ ಅವನು ಏನು ಮಾಡಿರ್ತಾನೆ, ಪರ್ಚೇಸ್ ಮಾಡಿರ್ತಾನೆ. ಆಮೇಲೆ ಮೋಸ ಅಂತ ಗೊತ್ತಾದ ಮೇಲೆ ಅವ್ರು ಕೋರ್ಟ್ಗೆ ಹೋಗೊಂದು ಏನಾಗುತ್ತದು, ಇಟ್ ಬಿಕಮ್ಸ್ ವಾಯ್ಡ್ ಈ ಪ್ರಕರಣದಲ್ಲಿ. ಆದರೆ ಎರಡನೇ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ, ಇಫ್ ದ ಬೈಯರ್ ಕಮಿಟ್ಸ್ ಐಡೆಂಟಿಟಿ ಫ್ರಾಡ್, ಇಲ್ಲೇನಾಗುತ್ತೆ, ಇವ ಲಿಂಡ್ಸೆ ಅಂಥವನು ನಾನು ಲಿಂಡ್ಸೆ ಆ್ಯಂಡ್ ಕೋ ಕಂಪನಿ ಓನರ್ ನಾನು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಇಲ್ಲಿ ವಸ್ತುವನ್ನು ನೆಕ್ಲೆಸೋ ಏನೋ ಖರೀದಿ ಮಾಡ್ತಾನೆ. ಬಟ್ ನಿಜವಾಗಿಯೂ ಅವನು ಲಿಂಡ್ಸೆ ಆ್ಯಂಡ್ ಕಂಪ್ನಿಗೂ ಅವನಿಗೆ ಸಂಬಂಧ ಇರೋದಿಲ್ಲ. ಆದ್ದರಿಂದ ಇಲ್ಲಿ ಕನ್ಸೆನ್ಸಸ್ ಆ್ಯಡ್ ಐಟಮ್ ಆಗಿರೋದಿಲ್ಲ. ಇಲ್ಲಿ ಏನಾಗಿರೋದಿಲ್ಲ, ಕನ್ಸೆನ್ಸಸ್ ಆ್ಯಡ್ ಐಟಮ್ ಆಗಿರೋದಿಲ್ಲ. ಅಂದ್ರೆ ಮನಸ್ಸು ಒಪ್ಪಿರೋದಿಲ್ಲ. ನಾ
ಇಬ್ಬರ ಮನಸ್ಸು ಒಪ್ಪಿರೋದಿಲ್ಲ. ಅಂದರೆ ಆಫರ್ ಏನಿದೆ, ಅಕ್ಸೆಪ್ಟೆನ್ಸ್ ಏನಿದೆ, ಅವು ಎರಡು ಬೇರೆ ಬೇರೆ ಇರ್ತವೆ. ಆದ್ದರಿಂದ ಇದು ಕಾಂಟ್ರಾಕ್ಟ್ ಅಲ್ಲ, ಇಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ ಅಂತ ಹೇಳ್ತಾರೆ. ವಾಯ್ಡ್ ಅಬ್ ಇನಿಷಿಯೋ ಅಂತ ಹೇಳ್ತಾರೆ. ಈ ನಮ್ಮ ಕೇಸಿಗೆ ಸಂಬಂಧಪಟ್ಟಂತೆ ನಂಬರ್ 1, ನಂಬರ್ 2, ನಂಬರ್ 3 ದಿಸ್ ಕೇಸ್ ಕ್ಯಾನ್ ಬಿ ಅಪ್ಲೈಡ್. ಈ ಮೂರನ್ನು ಆಧಾರವಾಗಿಟ್ಕೊಂಡು ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಬೋದು. ಈ ಮೂರನ್ನು ಆಧಾರವಾಗಿಟ್ಕೊಂಡು ನಾವು ಸಮಸ್ಯೆಯನ್ನು ಬಗೆಹರಿಸ್ಬೋದು. ಈ ಮೂರು ಕಾನ್ಸೆಪ್ಟನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗುತ್ತೆ. ಯು ನೀಡ್ ನಾಟ್ ರೈಟ್ ಕಂಡಿ ಆ್ಯಂಡ್ ಲಿಂಡ್ಸೆ, ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಆದರೆ ನೀವು ಫಿಲಿಪ್ಸ್ ವರ್ಸಸ್ ಬ್ರೂಕ್ಸ್ ಬರೀಬೇಕು. ಇವೆರಡೂ ಕೇಸು ಭಾಳ ಫೇಮಸ್ ಕೇಸ್, ಲ್ಯಾಂಡ್ಮಾರ್ಕ್ ಕೇಸ್. ಇವನ್ನ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನನಗೆ ಒಂದು ಪೀರಿಯಡ್ ಬೇಕಾಗ್ತದೆ. ಸಚ್ಚೆ ಕೇಸಸ್ ಎರಡೂ ಪ್ರೈಮಾ ಫೇಸಾಗಿ ಒಂದೇ ಥರ ಕಾಣ್ತವೆ, ಬಟ್ ದೇ ಹ್ಯಾವ್ ಟು ಬಿ ಅನಲೈಸ್ಡ್ ಮೈಕ್ರೋಸ್ಕೋಪಿಕಲಿ. ಆವಾಗ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಓಕೆ, ನಮ್ಮ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾವಿಷ್ಟು ಹೇಳ್ಬೋದು. ನಂಬರ್ 1, ಸೆಕ್ಷನ್ 19 ಪ್ರಕಾರ ಮೋಸದಿಂದ ಏನಾದರೂ ವ್ಯವಹಾರ ನಡೆದಿದ್ರೆ ಅಂತಹ ಕರಾರು ಶೂನ್ಯವಾಗಬಹುದು. ನಂಬರ್ 2, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ನ ಕಲಮು 55 ಪ್ರಕಾರ ಮೋಸದ ವ್ಯಾಪಾರವಾಗಿದ್ದರೆ ಮಾರಾಟ ಮಾಡುವವನು ಬೈಯರ್ ಕಡೆಯಿಂದ, ಅಂದರೆ ವಸ್ತುಗಳನ್ನು ತೆಗೆದುಕೊಂಡವನ ಕಡೆಯಿಂದ ಪ್ರೈಸನ್ನು ಕೊಡಲು ಮತ್ತು ಡ್ಯಾಮೇಜನ್ನು ಕೊಡಲು, ಟಾರ್ಟ್ ಡ್ಯಾಮೇಜನ್ನು ಕೊಡಲು ದಾವೆ ಹೂಡಬಹುದು. That is the concept. If the buyer fraudulently refuses to pay after delivery, the seller can sue for the price and may also seek damages for fraud under tort law. Fraud under tort law. Hello. ಹಾಂ ಹೇಳಿ. ಓಕೆ 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 Therefore, after writing these 2 points, you can say, in the instant case, section 55 and the ratio decidendi of Philip and Brooks Limited is applicable. If C has no knowledge of A's fraud, sale becomes valid. ನೋಡ್ರಿ, ನಾನು ಹೇಳಿದ್ನಲ್ವ, ಸಿಗೆ ಇವನು ಮೋಸದಿಂದ ತಂದಂಥ ಕಾರು ಅಂತ ಗೊತ್ತಿಲ್ಲ ಅಂದರೆ ಇವನು ಸಿಗೆ ಏನೂ ಆಗೋದಿಲ್ಲ. ಸಿ ವಿಲ್ ಬಿ ಪ್ರೊಟೆಕ್ಟೆಡ್. ಸಿನ್ಸ್ ದ ವರ್ಡ್, ನಾನು ಅದನ್ನು ಜಸ್ಟಿಫೈ ಮಾಡ್ತಾ ಇದ್ದೀನಿ. Since the word purchase, ಇಲ್ಲಿದೆ ನೋಡಿ, ಪರ್ಚೇಸ್ ಈಸ್ ದೇರ್ ಇನ್ ದ ಪ್ರಾಬ್ಲಮ್. ಪರ್ಚೇಸ್ ಅಂತ ಇರೋದ್ರಿಂದ ವ್ಯಾಪಾರ ಅಂದರೆ ಆಫರ್ ಇದೆ, ಅಕ್ಸೆಪ್ಟ್ ಇದೆ ಅಂತ ಅರ್ಥ. ಆಫರ್ ಮತ್ತು ಅಕ್ಸೆಪ್ಟ್ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಬಿ ಹ್ಯಾಡ್ ಇಂಟೆನ್ಷನ್ ಟು ಸೆಲ್. ಬಿಗೆ ಕಾರ್ ಕೊಡುವ ಉದ್ದೇಶ ಇತ್ತು. ಹೆನ್ಸ್ ದೇರ್ ಎಕ್ಸಿಸ್ಟ್ ಎ ಕನ್ಸೆನ್ಸಸ್ ಆಡ್ ಐಡಮ್. ಅವರಿಬ್ಬರ ಮಧ್ಯೆ ಏನು ಒಪ್ಪಿಗೆ ಇತ್ತು. ಹೆನ್ಸ್ ಸೆಕ್ಷನ್ 55 ಈಸ್ ಅಪ್ಲಿಕೇಬಲ್. ಆದ್ದರಿಂದ ಇದನ್ನು ನೀವು 3, ಇದು 4ನೇ ಪಾಯಿಂಟನ್ನು ಹಾಕಿ ನೀವು ಉತ್ತರವನ್ನು ಬರೀಬೋದು. 4ನೇ ಪಾಯಿಂಟನ್ನು ಹಾಕಿ ಉತ್ತರವನ್ನು ಬರೀಬೋದು. ದಿಸ್ ಇಸ್ ಹೌ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ನಾನು ಇವೆರಡನ್ನು ಯಾಕೆ ಕೊಟ್ಟಿದ್ದೀನಿ ಅಂತಂದರೆ, ನೀವು ಈ ಕೇಸ್ನ ಡೀಪಾಗಿ ಸ್ಟಡಿ ಮಾಡಿದರೆ ಬೇರೆ ಥರದ ಪ್ರಾಬ್ಲಮ್ ಅಂದರೂ ನೀವು ಆನ್ಸರ್ ಮಾಡಲಿಕ್ಕಾಗ್ತದೆ. ಅಂದರೆ ದೇರ್ ಮೇ ಬಿ ಎ ಪ್ರಾಬ್ಲಮ್ ಟಾರ್ಗೆಟೆಡ್ ಎಟ್ ಸೆಕೆಂಡ್ ಕೇಸ್ ಆಲ್ಸೋ, ಟಾರ್ಗೆಟೆಡ್ ಎಟ್ ಸೆಕೆಂಡ್ ಕೇಸ್ ಅಂತಲೂ ಹೇಳ್ಬೋದು. ಕನ್ನಡದಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಏನಂದರೆ, ಭಾರತದ ಕರಾರು ಕಾಯ್ದೆ ಪ್ರಕಾರ ಕಲಮು 19 ಪ್ರಕಾರ ಮೋಸದ ವ್ಯವಹಾರಕ್ಕೆ ಅವಕಾಶವಿಲ್ಲ. ಹಾಗೆಯೇ ಸೇಲ್ ಆಫ್ ಗೂಡ್ಸ್ ಅಧಿನಿಯಮದ ಪ್ರಕಾರ ಕಲಮು 55 ಪ್ರಕಾರ ಯಾವುದೇ ಮೋಸದ ವ್ಯವಹಾರ ನಡೆದಿದ್ದರೆ ಆ ವಸ್ತುವಿನ ಬೆಲೆಗಾಗಿ ದಾವೆ ಹೂಡಬಹುದು. ಅಷ್ಟೇ ಅಲ್ಲ, ಮೋಸಕ್ಕಾಗಿ ಅವನ ಮೇಲೆ ಡ್ಯಾಮೇಜಸನ್ನು ಕ್ಲೇಮ್ ಮಾಡಬಹುದು. ಅಲ್ಲದೆ ಪ್ರಸಿದ್ಧ ಪ್ರಕರಣವಾದ ಫಿಲಿಪ್ಸ್ ಮತ್ತು ಬ್ರೂಕ್ಸ್ನಲ್ಲಿ ಇದೇ ವಿಷಯದ ಚರ್ಚೆ ನಡೆದಿದೆ. ಅದರಲ್ಲಿಯೂ ಕೂಡ ಒಂದು ವೇಳೆ ನಂಬಿಕೆಯಿಂದ ಅದು ಓನರ್ ಅವನೇ ಅಂತ ತಿಳಿದುಕೊಂಡು, ವ್ಯಕ್ತಿ ಅವನೇ ಅಂತ ತಿಳಿದುಕೊಂಡು ವ್ಯಾಪಾರ ನಡೆದಿದ್ದರೆ ಅಂತಹ ಸಂದರ್ಭದಲ್ಲಿ ಅದು ಏನಾಗುತ್ತೆ, ವಾಯ್ಡೇಬಲ್ ಆಗುತ್ತೆ, ವಾಯ್ಡ್ ಆಗೋದಿಲ್ಲ. ಈ ಕಾರಣಕ್ಕಾಗಿ ನಾವು ಈ ಸೆಕ್ಷನ್ 55 ಮತ್ತು ಫಿಲಿಪ್ಸ್ ಮತ್ತು ಬ್ರೂಕ್ಸ್ ಪ್ರಕರಣವನ್ನು ಈ ಒಂದು ಸಮಸ್ಯೆಗೆ ಹೋಲಿಸಿ ನೋಡಿದಾಗ ಇಲ್ಲಿ ಸಿ ಪರ್ಚೇಸ್ ಮಾಡಿದಂತಹ, ಸಿ ಖರೀದಿ ಮಾಡಿದಂತಹ ವಸ್ತುವು ಅದು ಕಾನೂನಾತ್ಮಕ ವ್ಯಾಪಾರವಾಗಿರುತ್ತದೆ. ಆದರೆ ಇಲ್ಲಿ ಮೋಸ ಹೋಗಿರುವವನು ಬಿ ಆಗಿರುವುದರಿಂದ ಬಿಯು 55ನೇ ಕಲಮಿನ ಪ್ರಕಾರ ತನ್ನ ಹಣವನ್ನು ವಸೂಲಿ ಮಾಡಿಕೊಳ್ಳಬಹುದು. ದಟ್ ಈಸ್ ದ
answer of this problem. Now there is another problem. I will take, this is the second problem. I am taking the second problem. A agrees to supply 100 barrels of groundnut oil to B. A dispatches 120 barrels. B refuses to receive on the ground that A has supplied excess oil. Advise A. Advise A. A has breached the contract. Here probably what A can do ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಆದರೆ A can't do anything. If B refuses, there is no relief for A. His complete sale becomes invalid, void. ಯಾಕೆ ಅನ್ನೋದನ್ನ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಇದನ್ನ ಮಾಡ್ಬೇಕಂದ್ರೆ ಸೇಲ್ ಆಫ್ ಗೂಡ್ಸ್ ಆಕ್ಟ್ನ ಆಕ್ಟ್ 1930ಯ ಕಲಮು 37 ನೋಡಬೇಕು. ಕಲಮು 37ರಲ್ಲಿ ಹೆಚ್ಚು ವಸ್ತು ಕೊಟ್ಟರೆ ಏನು ಮಾಡಬೇಕು, ಕಡಿಮೆ ವಸ್ತು ಕೊಟ್ಟರೆ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. 57(1) ಏನು ಮಾಡಿದ್ದಾರೆ ಅಂತಂದ್ರೆ, ಹೆಚ್ಚು ವಸ್ತುವನ್ನು ಕೊಟ್ಟರೆ ಏನು ಮಾಡಬೇಕು, ಕಡಿಮೆ ವಸ್ತುವನ್ನು ಕೊಟ್ಟರೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಹೆಚ್ಚು ವಸ್ತುವನ್ನು ಕೊಟ್ಟರೆ ಏನು ಮಾಡಬೇಕು, ಕಡಿಮೆ ವಸ್ತುವನ್ನು ಕೊಟ್ಟರೆ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ನೋಡೋಣ ಏನಿದೆ ಅಂತ. ಸಿ ಸೆಕ್ಷನ್ 37(1) ಏನು ಹೇಳುತ್ತೆ ನೋಡಿ. ವೇರ್ ದ ಸೆಲ್ಲರ್ ಡೆಲಿವರ್ಸ್ ಟು ದ ಬಯರ್ ಎ quantity of goods less than the contracted to sell, the buyer may reject them. 100 ಕೊಡು ಅಂತ 80 ಕೊಟ್ರೆ ಬಯರ್ ಏನು ಮಾಡ್ಬೋದು, ಅದು ನನಗೆ ಬೇಡ ಅಂತ ಹೇಳ್ಬೋದು. ವೆರಿ ಕ್ಲಿಯರ್. ಬಟ್ ನಮ್ಮ ಪ್ರಾಬ್ಲಮ್ ಅದಲ್ಲ. ಅವರ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು 37(2). ವಾಟ್ ಈಸ್ 37(2)? 37(2) ಕಲಮ್ನಲ್ಲಿ ಏನು ಹೇಳಿದೀವಿ ನಾವು ಅಂದ್ರೆ, ವೇರ್ ದ ಸೆಲ್ಲರ್ ಡೆಲಿವರ್ಸ್ ಟು ದ ಬಯರ್ ಎ ಗೂಡ್ಸ್ ಕ್ವಾಂಟಿಟಿ ಲಾರ್ಜರ್ ದ್ಯಾನ್ ಹೀ ಕಾಂಟ್ರಾಕ್ಟೆಡ್ ಟು ಸೆಲ್, ದ ಬಯರ್ ಹ್ಯಾಸ್ 3 ಆಪ್ಷನ್ಸ್. ಒಂದು ವೇಳೆ ಹೆಚ್ಚು ಪ್ರಮಾಣದಲ್ಲಿ ವಸ್ತುಗಳನ್ನು ಕಳಿಸಿದ್ದರೆ ಅದಕ್ಕೆ ಈ ತೆಗೆದುಕೊಳ್ಳುವವನಿಗೆ, ವಸ್ತುಗಳನ್ನು ಖರೀದಿಸುವವನಿಗೆ ಅಥವಾ ಖರೀದಿದಾರನಿಗೆ 3 ಅವಕಾಶಗಳಿವೆ. ಅವನು ತನಗೆ ಬೇಕಾದಷ್ಟು ತಗೊಂಡು ಉಳಿದದ್ದನ್ನು ಬೇಡ ಅಂತ ಹೇಳ್ಬೋದು. ಎರಡನೇದ್ದು, ನನಗೆ ಬೇಡವೇ ಬೇಡಪ್ಪ ಅಂತ ಹೇಳ್ಬೋದು. ನನಗೆ ಬೇಡ ಎಲ್ಲ ವಾಪಸ್ ತಗೊಂಡು ಅಂತ ಹೇಳ್ಬೋದು. ಮೂರನೇದ್ದು, ಎಲ್ಲಾನು ತೆಗೆದುಕೊಂಡು ಎಕ್ಸ್ಟ್ರಾ ದುಡ್ಡನ್ನು ಕೊಡ್ಬೋದು. 120 ತೆಗೆದುಕೊಂಡು, ಇಲ್ಲಿ ನೋಡಿ 120 ಬ್ಯಾರಲ್ ತೆಗೆದುಕೊಂಡು ಫುಲ್ ದುಡ್ಡು ಕೊಡ್ಬೋದು. ಆ ಆಪ್ಷನ್ ಇದೆ. ಅಥವಾ 100 ಇಳಿಸ್ಬಿಟ್ಟು, ನಾ ಹೇಳಿದ್ 100 ಇಳಿಸಪ್ಪ, 20 ತೊಗೊಂಡು ಹೋಗಿ ನೀನು ಅಂತ ಹೇಳ್ಬೋದು. ಅಥವಾ ಪೂರ್ತಿ ನನಗೆ ಯಾವುದು ಬೇಡ, ನಾ ಹೇಳಿದ್ದೊಂದು ನೀವು ಮಾಡೋದೊಂದು ನನಗೆ ಬೇಡ ಅಂತ ಹೇಳ್ಬೋದು. ದಟ್ ಈಸ್ ದ ಆಪ್ಷನ್ ಅವೈಲೇಬಲ್. ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ಇನ್ ದ ಇನ್ಸ್ಟಂಟ್ ಕೇಸ್, ಸೆಲ್ಲರ್ ಹ್ಯಾಸ್ ಬ್ರೀಚ್ಡ್ ದ ಕಾಂಟ್ರಾಕ್ಟ್. ಅವನು 100 ಕಳಿಸಿದ್ರೆ ಸರಿ ಇತ್ತು. ದ ಬೈಯರ್ ಹ್ಯಾಸ್ ದ ರೈಟ್ ಟು ರಿಜೆಕ್ಟ್ ದ ಕಂಪ್ಲೀಟ್ ಲಾಟ್ as per section 37(2) of the Sale of Goods Act 1930. Hence, he means here the seller. Who is seller? I think A agrees. Seller is A. A can only request B, negotiate with him, but not as per law. He is at fault. As per law, A is at fault. ಕಾನೂನಿನ ಪ್ರಕಾರ ಎಯು ಕಾನೂನನ್ನು ಮುರಿದಿದ್ದಾನೆ, ಅಂದ್ರೆ ಕರಾರನ್ನು ಮುರಿದಿದ್ದಾನೆ. ಎ ಅಗ್ರೀಸ್ ಟು ಸಪ್ಲೈ 100 barrels, ಬಟ್ he supplied 120. He has actually breached the contract. The buyer has the right to reject. The seller has breached the contract. He can only request the buyer and bear the losses of consequence. ಇದರ ಪರಿಣಾಮದ ಎಲ್ಲ ಹಾನಿನೂ ಅವನು ಹೊರಬೇಕಾಗ್ತದೆ. ಯಾರು ಮಾರಾಟ ಮಾಡಿದಂಥವನು. ಇದನ್ನೇ ಅಡ್ವೈಸ್ ಮಾಡಬೇಕು. ನಿನಗೆ ಕೋರ್ಟ್ಗೆ ಹೋಗೋಕ್ಕಾಗಲ್ಲಪ್ಪ, ಅವನ ಜೊತೆಗೆ ಹೋಗಿ ಏನಾರು ನೀ ರಾಜಿ ಮಾಡಿಕೊಂಡು ಸರಿ ಮಾಡ್ಕೋ. ಯಾಕೆ ಅಂತಂದ್ರೆ ಕಾನೂನು ನಿನ್ನ ವಿರುದ್ಧವಾಗಿದೆ. ಯಾರು? ಎಯ ವಿರುದ್ಧವಾಗಿದೆ. ಎಯ ವಿರುದ್ಧ ಯಾವ ಕಾನೂನಿದೆ? 37(2). ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 1. ಯು ಕ್ಯಾನ್ ರೈಟ್. ಇದನ್ನು ಬರೀಬೇಕಂತೇನಿಲ್ಲ, 37(1) ಬರೀಬೇಕಂತೇನಿಲ್ಲ. ಯಾಕೆ ಈ ಸಮಸ್ಯೆಗೆ ಅದು ಅಪ್ಲೈ ಆಗೋದಿಲ್ಲ. ನಾನು ನಿಮ್ಮ ಮಾಹಿತಿಗಾಗಿ ಅಂತ ಬರ್ತೀನಿ. ಯಾಕಂದ್ರೆ ಆ ಥರದೊಂದು ಪ್ರಾಬ್ಲಮ್ ಬರ್ಬೋದು ನಿಮಗೆ.
ಆ ಥರದ್ದು ಒಂದು ಪ್ರಾಬ್ಲಮ್ ಬರ್ಬೋದು. 37(2) ಬರೆದಿದ್ದೀನಿ ಮತ್ತು ನನ್ನ ಕಮೆಂಟನ್ನು ಬರೆದಿದ್ದೀನಿ 2, 3 and 4. ಇದನ್ನು ಕನ್ನಡದಲ್ಲಿ ಒಮ್ಮೆ ಇನ್ನೊಂದ್ಸಲ ನಿಮ್ಗೆ ವಿವರಣೆ ಕೊಡ್ತೀನಿ. ಈ ಸೇಲ್ ಆಫ್ ಮಾರಾಟದ ಅಧಿನಿಯಮದ ಪ್ರಕಾರ ಕಲಮು 37(2) ಪ್ರಕಾರ ವಸ್ತುಗಳನ್ನು ಹೆಚ್ಚು ಕಳಿಸಿದಾಗ ಖರೀದಿದಾರನಿಗೆ ಸಂಪೂರ್ಣವಾಗಿ ತಿರಸ್ಕರಿಸುವ ಹಕ್ಕು ಇದೆ. ಆದ್ದರಿಂದ ಇಲ್ಲಿ ಖರೀದಿದಾರನು ಆ 120 ಬ್ಯಾರಲ್ಗಳನ್ನು ನಿರಾಕರಿಸುವ ಹಕ್ಕು ಅವನಿಗೆ ಕಾನೂನು ಒದಗಿಸಿಕೊಡುತ್ತದೆ. ಆದ್ದರಿಂದ ಈ ಪ್ರಕರಣದಲ್ಲಿ ಮಾರಾಟಗಾರನು ಕರಾರನ್ನು ಉಲ್ಲಂಘಿಸಿದ್ದಾನೆ. ಆದ್ದರಿಂದ ಖರೀದಿದಾರನು ಕಲಮು 37(2) ಪ್ರಕಾರ ಎಲ್ಲವನ್ನೂ ತಿರಸ್ಕರಿಸುವ ಅಧಿಕಾರವನ್ನು ಹೊಂದಿದ್ದಾನೆ. ಅಥವಾ ಇವೆಲ್ಲ ಬದಿಬೇಕು, ಇವೆಲ್ಲ ಈ ರೀತಿ ಆದರೆ ಅವನು ಎಲ್ಲವನ್ನು ತಿರಸ್ಕರಿಸುತ್ತಾನೆ ಎನ್ನುವ ನಿರ್ಣಯವನ್ನು ತೆಗೆದುಕೊಂಡರೆ ಯಾವುದೇ ಹಕ್ಕು ಮಾರಾಟಗಾರನಿಗೆ ಇಲ್ಲ. ಆದ್ದರಿಂದ ಮಾರಾಟಗಾರನಿಗೆ ಉಳಿದಿರೋ ಒಂದೇ ಒಂದು ಅವಕಾಶ ಅವನಿಗೆ ವಿನಂತಿಯ ಮೂಲಕ ಅವನನ್ನು ಮನವೊಲಿಸುವುದು ಒಂದೇ ದಾರಿ. ಇದರಲ್ಲಿ ಕೋರ್ಟಿಗೆ ಹೋಗುವುದರಿಂದ, ನ್ಯಾಯಾಲಯಕ್ಕೆ ಹೋಗುವುದರಿಂದ ಯಾವುದೇ ಪ್ರಯೋಜನ ಹೇಗೆ ಆಗುವುದಿಲ್ಲ. ದ್ಯಾಟ್ಸ್ ಇಟ್. ಈ ರೀತಿ ಬರಿಬೋದು. ದಿಸ್ ಇಸ್ ಹೌ ಯು ಕ್ಯಾನ್ ಆನ್ಸರ್ ದಿಸ್ ಕ್ವಶನ್. ಸೇಮ್ ಪ್ರಾಬ್ಲಮ್ ಇಲ್ಲಿ ಇನ್ನೊಮ್ಮೆ ರಿಪೀಟ್ ಆಗಿದೆ. ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಅಷ್ಟೇ. ಐ ಆಮ್ ನಾಟ್ ಗೋಯಿಂಗ್ ಟು ಸಿ ಎ ಅಗ್ರೀಸ್ ಟು ಸಪ್ಲೈ 100 tons ಆಫ್ ಶುಗರ್. ಶಬ್ದಗಳು ಅಲ್ಲಿ ಎಣ್ಣೆ ಬ್ಯಾರಲ್ಲು, ಇಲ್ಲಿ ಶುಗರ್. ಎ ಡಿಸ್ಪ್ಯಾಚ್ 120. ಎಸ್, ಅಡ್ವೈಸ್ ಎ. Then different problem. Let us see what this problem is first. A buys a diamond necklace from B and pays for it, but leaves it in the possession of B. B sells the same necklace to C for a higher price. Does C acquire better title in the necklace? Can A institute a suit against C for the recovery of the necklace? Decide. ನೋಡಿ, ಇಲ್ಲಿ ಕನ್ನಡದಲ್ಲಿ ಅನು ಬನಿಂದ ಒಂದು ವಜ್ರದ ಕಂಠಹಾರವನ್ನು ಖರೀದಿ ಮಾಡಿ ಅದರ ಬೆಲೆಯನ್ನು ಪಾವತಿಸಿ ಅದನ್ನು ಬನ ಸ್ವಾಧೀನದಲ್ಲಿಯೇ ಬಿಡುತ್ತಾನೆ. ಬನು ಆ ಕಂಠಹಾರವನ್ನು ಕನಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಾನೆ. ಕನು ಕಂಠಹಾರದಲ್ಲಿ ಉತ್ತಮ ಸ್ವಾಮಿತ್ವವನ್ನು ಹೊಂದಿರ್ತಾನೆ. ಅನು ಕನ ವಿರುದ್ಧ ಆ ಕಂಠಹಾರವನ್ನು ಪಡೆಯಲು ದಾವೆ ಹೂಡಬಹುದೇ? ನೋಡಿ, ಇಲ್ಲಿ ಸಿ ಇದನ್ನಲ್ವಾ, ಸಿ ಅವ್ರ ಅಂಗಡಿಗೆ ಹೋಗ್ತಾನೆ. ಸಿಗೆ ಯಾವುದೇ ನಾಲೆಜ್, ಇನ್ಫಾರ್ಮೇಷನ್ ಇರೋದಿಲ್ಲ. ಇದು ಆಲ್ರೆಡಿ ಇನ್ನೊಬ್ಬರಿಗೆ ಸೇಲ್ ಆಗಿದೆ ಅನ್ನೋದು ಗೊತ್ತಿರೋದಿಲ್ಲ. ಆದ್ದರಿಂದ ಇಲ್ಲಿ ಸಿಗೆ ಆ ಒಂದು ಕಂಠಹಾರದ ವ್ಯಾಪಾರ ಆಗಿದೆ ಅನ್ನುವ ಮಾಹಿತಿ ಇಲ್ಲದಿರುವುದರಿಂದ ಸಿಗೆ ಯಾವುದೇ ತೊಂದರೆ ಇಲ್ಲ. ದಿಸ್ ಇಸ್ ದ ಫಸ್ಟ್ ಥಿಂಗ್. ದಿಸ್ ಇಸ್ ದ ರೂಲ್ ಆಫ್ ಇಕ್ವಿಟಿ. This is a rule of unnecessary. You cannot harass anybody. You cannot harass anybody. ಯಾರನ್ನೂ ಹರಾಸ್ ಮಾಡೋಕ್ಕಾಗಲ್ಲ ನೀವು. ಆದ್ದರಿಂದ ಸಿ ಈಸ್ ಸೇಫ್. ದಟ್ಸ್ ವೆರಿ ಕ್ಲಿಯರ್. ಆದರೆ ಇಲ್ಲಿ ವ್ಯಾಪಾರ ಆಗಿದೆಯಾ, ಸೇಲ್ ಆಗಿದೆಯಾ, ಗೂಡ್ಸ್ ಸೇಲ್ ಅಂದರೆ ಸೇಲ್ ಕಂಪ್ಲೀಟ್ ಆಗಿದೆಯಾ, ಮಾರಾಟ ಕಂಪ್ಲೀಟ್ ಆಗಿದೆಯಾ ಅನ್ನೋ ಅನಲೈಸಿಸನ್ನು ಫಸ್ಟ್ ಚೆಕ್ ಮಾಡ್ಬೇಕು. ನಾವು ಫಸ್ಟ್ ಚೆಕ್ ಮಾಡಬೇಕು. ಅದನ್ನು ನಾನಿಲ್ಲೇನು ಮಾಡಿದ್ದೀನಿ ಅಂದರೆ 2-3 ಸೆಕ್ಷನ್ಗಳನ್ನು ನೋಡಿದ್ದೀನಿ, ಅದರ ವಿವರಣೆಯನ್ನು ಮಾಡಿದ್ದೀನಿ. ಅದನ್ನು ಒಂದೊಂದಾಗಿ ಫಸ್ಟ್ ಸೆಕ್ಷನ್ಗಳನ್ನು ನೋಡೋಣ. ಈ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ನ ಸೆಕ್ಷನ್ 4 ಮತ್ತು ನಾನೇನು ಮಾಡಿದ್ದೀನಿ, ಸೆಕ್ಷನ್ 13 ಅನಲೈಸ್ ಮಾಡಿದ್ದೀನಿ. ಸೆಕ್ಷನ್ 13 ಅನಲೈಸ್ ಮಾಡಿದ್ದೀನಿ. ಸೆಕ್ಷನ್ 4 ಮತ್ತು ಸೆಕ್ಷನ್ 30. ಸೆಕ್ಷನ್ 4 ಮತ್ತು ಸೆಕ್ಷನ್ 30 ಅನಲೈಸ್ ಮಾಡಿದ್ದೀನಿ. ಈಗ ಸೆಕ್ಷನ್ 4 ಏನು ಹೇಳುತ್ತೆ ನೋಡೋಣ. ಎ ಕಾಂಟ್ರಾಕ್ಟ್ ಆಫ್ ಸೇಲ್ ಆಫ್ ಗೂಡ್ಸ್ ಇಸ್ ಎ ಕಾಂಟ್ರಾಕ್ಟ್ ವೇರ್ ಬೈ ದ ಸೆಲ್ಲರ್ ಟ್ರಾನ್ಸ್ಫರ್ಸ್ ಆರ್ ಅಗ್ರೀಸ್ ಟು ಟ್ರಾನ್ಸ್ಫರ್ ದ ಪ್ರಾಪರ್ಟಿ ಇನ್ ಗೂಡ್ಸ್ ಟು ದ ಬಯರ್ ಫಾರ್ ಎ ಪ್ರೈಸ್. ನೋಡಿ, ಇಲ್ಲಿ ಇವೆರಡು ಶಬ್ದ ಬಹಳ ಇಂಪಾರ್ಟೆಂಟ್. ಪ್ರಾಪರ್ಟಿ ಇನ್ ಗೂಡ್ಸ್ ಆ್ಯಂಡ್ ಪ್ರೈಸ್. ನನ್ನ ಹತ್ರ ವಸ್ತು ಇದೆ, ನಾನು ಮಾರಾಟ ಮಾಡ್ತೀನಿ. ನಿಮಗೆ ವಸ್ತು ಬೇಕು, ನೀವು ನನಗೆ ದುಡ್ಡು ಕೊಡ್ತೀರಿ.
ನೀವು ನನಗೆ ದುಡ್ಡು ಕೊಟ್ಟ ತಕ್ಷಣ ಈ ವಸ್ತುವಿನಲ್ಲಿ ಇರತಕ್ಕಂಥ ಸ್ವತ್ತು ಇದೆಯಲ್ಲ ಅದು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಆದರೂ ವಸ್ತು ನನ್ನ ಹತ್ರ ಇಲ್ಲೇ ಇದೆ, ವಸ್ತು ಇಲ್ಲೇ ಇದೆ. ಆವಾಗ ನಾನು ಬೇಲಿ ಆಗ್ತೀನಿ ಅದರದ್ದು. ಐ ವಿಲ್ ಬಿಕಮ್ ಎ ಬೇಲಿ, ಇಟ್ ಬಿಕಮ್ಸ್ ಎ ಬೇಲ್ಮೆಂಟ್. ಐ ವಿಲ್ ಬಿಕಮ್ ಎ ಬೇಲಿ ಅಂದ್ರೆ ನಾನು ಅದನ್ನು ರಕ್ಷಿಸಿ ನಿಮಗೆ ಕೊಡಬೇಕು. ದಿಸ್ ಈಸ್ ವಾಟ್ ಈಸ್ ದ ಲಾ. ದಿಸ್ ಈಸ್ ವಾಟ್ ಈಸ್ ದ ಲಾ. ಸಿ 4.2 ಏನು ಹೇಳ್ತು ನೋಡಿ, ಎ ಕಾಂಟ್ರಾಕ್ಟ್ ಆಫ್ ಸೇಲ್ ಮೇ ಬಿ ಅಬ್ಸಲ್ಯೂಟ್ ಆರ್ ಕಂಡೀಷನಲ್. ನಮ್ಮ ವಿಷಯದಲ್ಲಿ ಇದು ಅಬ್ಸಲ್ಯೂಟ್. ಯಾಕೆ ಹೇಳಿ, ಅವನು ದುಡ್ಡು ಕೊಟ್ಬಿಟ್ಟಿದ್ದಾನೆ, ಟ್ರಾನ್ಸಾಕ್ಷನ್, ದ ಸೇಲ್ ಈಸ್ ಕಂಪ್ಲೀಟ್. ಫ್ಯೂಚರ್ ಡೇಟ್ಗಲ್ಲ ಇದು ಸೇಲು, ಸೇಲ್ ಈಸ್ ಕಂಪ್ಲೀಟ್. ಆದ್ದರಿಂದ 4.3 ಏನು ಹೇಳ್ತೇನೆ ನೋಡೋಣ, ಸೆಕ್ಷನ್ 4.3, ವೇರ್ ಅಂಡರ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್ ದ ಪ್ರಾಪರ್ಟಿ ಇನ್ ದ ಗೂಡ್ಸ್ ಈಸ್ ಟ್ರಾನ್ಸ್ಫರ್ಡ್ ಫ್ರಾಮ್ ದ ಸೆಲ್ಲರ್ ಟು ದ ಬಯರ್, ದ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಎ ಸೇಲ್. ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಎ ಸೇಲ್. ಹಂಗಿದ್ರೆ ಪ್ರಾಪರ್ಟಿ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ, ಅವನು ಅದರ ಬೆಲೆಯನ್ನು ಕೊಟ್ಟಾಗ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗುತ್ತೆ. ಹಂಗಿದ್ರೆ ಒಮ್ಮೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆದರೆ ಏನಾದಂಗೆ ಆತದು, ವ್ಯಾಪಾರ ಕಂಪ್ಲೀಟ್ ಆದಂಗಾಯ್ತು, ಮುಗಿದಂಗಾಯ್ತು, ವ್ಯಾಪಾರ ಸಂಪೂರ್ಣ ಆಯಿತು. ಇದು ಸೆಕ್ಷನ್ 4 ಹೇಳುತ್ತೆ. ಸೆಕ್ಷನ್ 4 ಟೆಲ್ಸ್ ಲೈಕ್ ದಿಸ್. ಬಟ್ ಸೆಕ್ಷನ್ 31(1) tells something else. ಸೆಲ್ಲರ್ ಇನ್ ಪೊಸೆಷನ್ ಆಫ್ಟರ್ ಸೇಲ್. ನೋಡಿ, ಸೆಲ್ಲರ್ ಇನ್ ಪೊಸೆಷನ್ ಆಫ್ಟರ್ ಸೇಲ್, ಒಮ್ಮೆ ಮಾರಾಟ ಮಾಡಿದ ಮೇಲೆ ಅದೇ ವಸ್ತು ಅವನ ಹತ್ರ ಇದ್ದಾಗ ಏನಾಗುತ್ತೆ, ಅಂತ. ಇಫ್ ಎ ಸೆಲ್ಲರ್ ಹ್ಯಾಸ್ ಆಲ್ರೆಡಿ ಸೋಲ್ಡ್ ದ ಗೋಡ್ಸ್ ಬಟ್ ಕಂಟಿನ್ಯೂಸ್ ಟು ರಿಮೇನ್ ಇನ್ ಪೊಸೆಷನ್. ಅಂದರೆ ಮಾರಾಟಗಾರನು ವಸ್ತುವನ್ನು ಮಾರಾಟ ಮಾಡಿದ ಮೇಲೆಯೂ ಆ ವಸ್ತು ಅವನ ಹತ್ತಿರವೇ ಇದ್ದಾಗ, ಆ್ಯಂಡ್ ದೆನ್ ಮೇಕ್ಸ್ ಎ ಸೆಕೆಂಡ್ ಸೇಲ್, ಅದನ್ನೇ ಅವನು ಎರಡನೇ ವ್ಯಾಪಾರವನ್ನು ಮಾಡಿ, ಆರ್ ಡೆಲಿವರಿ ಆಫ್ ದ ಸೇಮ್ ಗೂಡ್ಸ್ ಟು ಎನದರ್ ಪರ್ಸನ್, ಅದೇ ವಸ್ತುವನ್ನು ಇನ್ನೊಬ್ಬ ವ್ಯಕ್ತಿಗೆ ಕೊಟ್ಟರೆ, ಮಾರಾಟ ಆಗಿರುವಂಥ ವಸ್ತುನ ಏನು ಖರೀದಿದಾರ ಇವನ ಹತ್ರ ಬಿಟ್ಟು ಹೋದಾಗ ಅದೇ ವಸ್ತುವನ್ನು ಇವನು ಇನ್ನೊಬ್ಬನಿಗೆ ಕೊಟ್ಟಾಗ, ದ ಸೆಕೆಂಡ್ ಬಯರ್ ಗೆಟ್ಸ್ ಗುಡ್ ಟೈಟಲ್. ಯಾಕೆ ಸೆಕೆಂಡ್ ಬಯರ್ ಗೆಟ್ಸ್ ಗುಡ್ ಟೈಟಲ್? ಅವನಿಗೆ ಗೊತ್ತಿರೋದಿಲ್ಲ ಈ ವಸ್ತು ಮಾರಾಟ ಆಗಿದೆ ಅಂತ. ದಟ್ ಪ್ರೊಟೆಕ್ಷನ್ ಈಸ್ ಗಿವನ್ ಇನ್ ಸೇಲ್ ಆಫ್ ಗುಡ್ಸ್ ಆಕ್ಟ್. ಯಾಕೆಂದ್ರೆ ಅವನು ಇನ್ನೋಸೆಂಟ್ ಇರ್ತಾನೆ, ಅವನ್ನ ರಕ್ಷಿಸೋದು ಇವ್ರ ಹಕ್ಕು, ಅವನ್ನ ರಕ್ಷಿಸೋದು ನಮ್ಮ ಕಾನೂನಿನ ಹಕ್ಕು. ಅವನಿಗೇನು ಗೊತ್ತಿರುತ್ತೆ, ನೆಕ್ಲೆಸ್ ಅವನಿಗೆ ಕೊಟ್ಟಿದ್ರು ಅಂತ ಗೊತ್ತಿರೋದಿಲ್ಲ. ಸೊ ಅವನು ಫೂಲ್ ಮಾಡಬಾರ್ದು ನಾವು. ಅದಕ್ಕೆ ಸೆಕ್ಷನ್ 31 ಈಸ್ ದೇರ್. ಸೆಕ್ಷನ್ 31 ಈಸ್ ದೇರ್ ಫಾರ್ ದ್ಯಾಟ್ ಪರ್ಪಸ್. ನೋಡಿ, ದ ಸೆಕೆಂಡ್ ಬಯರ್ ಗೆಟ್ಸ್ ಗುಡ್ ಟೈಟಲ್. ಅದು ಕಾನ್ಫ್ಲಿಕ್ಟ್ ಇಲ್ಲ, ಅವನಿಗೆ ಪಕ್ಕಾ ಟೈಟಲ್ ಸಿಗುತ್ತೆ. ಇಫ್ ದೇ ಆಕ್ಟ್ ಇನ್ ಗುಡ್ ಫೇತ್ ವಿದೌಟ್ ನೋಟಿಸ್ ಆಫ್ ದ ಪ್ರಯರ್ ಸೇಲ್. ನೋಡಿ, ಅವನಿಗೆ ಮೊದಲೇ ವ್ಯಾಪಾರ ಆಗಿದ್ದು ಗೊತ್ತಿಲ್ಲ ಅಂದರೆ ಆವಾಗ ಎರಡನೇ ಖರೀದಿದಾರನು ಸಂಪೂರ್ಣವಾಗಿ ರಕ್ಷಣೆಗೆ ಒಳಗಾಡ್ತಾನೆ. ಯಾವುದರಿಂದ? ಕಾನೂನು 31ರಿಂದ. ನೋಡಿ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಕಂಪ್ಲೀಟ್ ಕಾನ್ಸೆಪ್ಟ್. ಐ ವಿಲ್ ಕಮ್ ಬ್ಯಾಕ್ ಟು ಪ್ರಾಬ್ಲಮ್ ಅಗೇನ್. ಎ ಬೈಸ್ ಎ ಡೈಮಂಡ್ ನೆಕ್ಲೆಸ್ ಫ್ರಮ್ ಬಿ ಆ್ಯಂಡ್ ಪೇಸ್ ಫಾರ್ ಇಟ್ ಬಟ್ ಲೀವ್ಸ್ ಇಟ್ ಇನ್ ದ ಪೊಸೆಷನ್ ಆಫ್ ಬಿ. ಅವನು ಮಾರಾಟಗಾರನ ಹತ್ರ ಬಿಡ್ತಾನೆ. ಬಿ ಸೆಲ್ಸ್ ದ ಸೇಮ್ ಟು ಸಿ ಫಾರ್ ಎ ಹೈಯರ್ ಪ್ರೈಸ್. Does he acquire a better title? Yes. A good title. Can A institute a suit against C? Yes, that is also possible. Can A? ಯಾಕೆಂದ್ರೆ ಎಗೆ ಅವನ ವಸ್ತುನೇ, ಅವನ ನೆಕ್ಲೆಸೇ ಅಲ್ಲಿರೋದಿಲ್ಲ. ಸಿ, ಫಾರ್ ದ ರಿಕವರಿ ಆಫ್ ದ ನೆಕ್ಲೆಸ್? Yes. That also is yes. C also gets good title and A can file a suit. Both are possible. How they are possible? Let us see. Now, as far as this concept is concerned, everything is correct. ಇಲ್ಲಿ ಪ್ರಾಪರ್ಟಿ ಇನ್ ಗೂಡ್ಸ್ ಟ್ರಾನ್ಸ್ಫರ್ ಯಾರಿಗೆ ಆಗಿರುತ್ತೆ? ಮಾರಾಟಗಾರನಿಗೆ ಆಗಿರುತ್ತೆ. ಸೆಲ್ಲರಿಂದ ಮಾರಾಟಗಾರನಿಗೆ ಆಗಿರುತ್ತೆ. ಆದ್ರೆ ಅದೇ ವಸ್ತು ಯಾರ ಹತ್ರ ಇರುತ್ತೆ? ಸೆಲ್ಲರ್ ಹತ್ರ ಇರುತ್ತೆ. ಸೆಲ್ಲರ್ ಅದನ್ನ ಏನ್ ಮಾಡ್ತಾನೆ? ಹೆಚ್ಚಿನ ಬೆಲೆಗೆ ಇನ್ನೊಬ್ಬನಿಗೆ ಕೊಡ್ತಾನೆ. ಕೊಟ್ಟಾಗ ಇಲ್ಲಿ ನೋಡಿ, ಒಂದು ವೇಳೆ ಸಿಗೆ ಹೇಗೆ ಮಾರಾಟ ಆಗಿಲ್ಲ ಅಂತ ಗೊತ್ತಿದ್ರೆ ಹಿ ವಿಲ್ ಗೆಟ್ ಎ ಗುಡ್ ಟೈಟಲ್. ಇಲ್ಲಿ ಅಂಗಡಿಯಲ್ಲಿ ಏನಾಗುತ್ತೆ? ಡೆಫಿನೆಟ್ಲಿ ಅವನಿಗೆ ಗೊತ್ತಿರೋದಿಲ್ಲ. ಹಿ ವಿಲ್ ನಾಟ್ ಬಿ ನೋಯಿಂಗ್ ಇಟ್. ಓಕೆ, ದೇರ್ಫೋರ್ ಹಿ ಗೆಟ್ಸ್ ಎ ಗುಡ್ ಟೈಟಲ್. ದೇರ್ಫೋರ್ ಇನ್ ದ ಇನ್ಸ್ಟಂಟ್ ಕೇಸ್ ಬಿ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡರ್ ಸೆಕ್ಷನ್ 57 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಎ ಏನ್ ಮಾಡ್ಬೋದು? ಬಿ ಮೇಲೆ ಕೇಸ್ ಹಾಕ್ಬೋದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ಗೆ. ಬ್ರೀಚ್ ಆಫ್ ಕಾಂಟ್ರಾಕ್ಟ್
ಕರಾರಿನ ಉಲ್ಲಂಘನೆ. ಕೇಸ್ ಹಾಕ್ಬೋದೇ ಹೊರತು, ಕೇಸ್ ಹಾಕಿ ಪರಿಹಾರವನ್ನು ಪಡ್ಕೋಬಹುದು ಅಷ್ಟೇ ಹೊರತು ಅದೇ ನೆಕ್ಲೆಸನ್ನು ಕ್ಲೇಮ್ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಸೆಕ್ಷನ್ 30 ಅವನಿಗೆ ಅಡ್ಡ ಬರುತ್ತೆ. ಸೆಕ್ಷನ್ 30 ಅವನಿಗೆ ಅಡ್ಡ ಬರುತ್ತೆ. ಸೊ ಎ ಕ್ಯಾನ್ ಸೂ ಬಿ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಎ ಕ್ಯಾನ್ ಸೂ ಬಿ ಫಾರ್ ಬ್ರೀಚ್. ಕ್ಯಾನ್ ಎ institute a suit against C for the recovery? No, he cannot. Recovery ಹಾಕ್ಬೋದು, but the law says it is already sold out to third person, so you can only get the compensation. This is the concept of the whole thing, right? ಕನ್ನಡದಲ್ಲಿ ಹೇಳ್ತೀನಿ. ಈ 4 ಕಲಮಿನ ಪ್ರಕಾರ ಒಮ್ಮೆ ಬೆಲೆಯನ್ನು ಕೊಟ್ಟ ನಂತರ ಮಾರಾಟ ಸಂಪೂರ್ಣ ಆಗುವುದರಿಂದ ಆ ವಸ್ತುವಿನ ಏನು ಹೇಳ್ತೀವಿ ನಾವು, ಪ್ರಾಪರ್ಟಿ, ವಸ್ತುವಿನ ಪ್ರಾಪರ್ಟಿಗೆ ಯಾವಾಗ ಶಬ್ದ ಯೂಸ್ ಮಾಡಿದೆ ನಾನು, ಆ ವಸ್ತುವಿನ ಪ್ರಾಪರ್ಟಿ ಇದೆಯಲ್ವಾ, ಪ್ರಾಪರ್ಟಿ ಆ ಖರೀದಿದಾರನಿಗೆ, ಸ್ವತ್ತು ಖರೀದಿದಾರನಿಗೆ ವರ್ಗಾವಣೆ ಆಗಿರುತ್ತೆ. ಸ್ವತ್ತು ಖರೀದಿದಾರನಿಗೆ ಅಂದರೆ ಓನರ್ಶಿಪ್ ಅವನಿಗೆ ಅಥವಾ ಸ್ವತ್ತು ಅವನಿಗೆ ವರ್ಗಾವಣೆ ಆಗಿರುತ್ತೆ. ಆದರೆ ಆ ವಸ್ತುವನ್ನು ನೋಡಿ, ಮಾರಾಟ ಕಂಪ್ಲೀಟ್ ಆಗಿದೆ ಅಂತ ನಾವು ಯಾವಾಗ ಹೇಳ್ಬೋದು ಅಂತಂದ್ರೆ, ಆ ವಸ್ತುವಿನ ಸ್ವತ್ತು ಖರೀದಿದಾರನಿಗೆ ವರ್ಗಾವಣೆಗೊಂಡಾಗ. ಖರೀದಿದಾರನಿಗೆ ವರ್ಗಾವಣೆ ಯಾವಾಗ ಆಗುತ್ತೆ? ಬೆಲೆಯನ್ನು ತೆತ್ತಾಗ, ಅವನು ಬೆಲೆಯನ್ನು ಕೊಟ್ಟಾಗ. ಒಂದ್ಸಲ ಬೆಲೆ ಕೊಟ್ಟುಬಿಟ್ರೆ ಅದರ ಓನರ್ಶಿಪ್ ನನಗೆ ಬರುತ್ತೆ ಅನ್ನುವಂಥದ್ದು ಸೆಕ್ಷನ್ 4 ಹೇಳ್ಬೋದು. ಆದರೆ ಈ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ನ ಕಲಮು 30ರಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಯಾವುದೇ ಮಾಹಿತಿ ಇಲ್ಲದೆ ಅದೇ ವಸ್ತುವನ್ನು ಎರಡನೆಯ ಖರೀದಿದಾರನು ತೆಗೆದುಕೊಂಡಾಗ, ಒಳ್ಳೆಯ ಏನು ಉದ್ದೇಶದಿಂದ ತೆಗೆದುಕೊಂಡಾಗ, ಅವನಿಗೆ ಅದು ಮೊದಲೇ ವ್ಯಾಪಾರವಾಗಿದೆ ಎಂಬುದರ ಅರಿವು ಇಲ್ಲದಂತಹ ಸಂದರ್ಭದಲ್ಲಿ ಅವನಿಗೂ ಕೂಡ ಆ ವಸ್ತುವಿನ ಮೇಲೆ ಸಂಪೂರ್ಣ ಸ್ವತ್ತಿನ ಅಧಿಕಾರ ಬರುತ್ತದೆ. ಹಿ ವಿಲ್ ಗೆಟ್ ಎ ಗುಡ್ ಟೈಟಲ್. ಇವು ಕಾನೂನಾತ್ಮಕವಾಗಿ ಇರ್ತಕ್ಕಂಥ ಪ್ರಾವಧಾನಗಳು. ಆದ್ದರಿಂದ ಈ ಪ್ರಕರಣದಲ್ಲಿ ಎಯು ಬಿಯ ಮೇಲೆ ಕರಾರಿನ ಉಲ್ಲಂಘನೆಯ ಕಲಮು 57ರ ಪ್ರಕಾರ ದಾವೆ ಹೂಡಬಹುದೇ ಹೊರತು ಇವನಿಗೆ ಅದೇ ಅದೇ ಕಂಠಹಾರವನ್ನು ಪಡೆಯುವ ಸಾಧ್ಯತೆಗಳು ಕಡಿಮೆ. ಆದರೆ ಕರಾರಿನ ಉಲ್ಲಂಘನೆಯ ಆಧಾರದ ಮೇಲೆ ಅವನು ಆ ಒಂದು ವಸ್ತುವಿನ ಬೆಲೆಯನ್ನು ಮತ್ತು ಹೆಚ್ಚಿನ ಪರಿಹಾರವನ್ನು ಕೇಳಬಹುದು. ಹಿ ಕ್ಯಾನ್ ಆಸ್ಕ್ ಫಾರ್ ದ ಪ್ರೈಸ್ ಆಫ್ ದ necklace as well as damages. That he can do because this fellow has sold it for a higher price. ಹೆಚ್ಚಿನ ಬೆಲೆಗೆ ಅದನ್ನು ಮಾರಾಟ ಮಾಡಿರ್ತಾನೆ. ನೋಡಿ, ಇಲ್ಲಿ ಇಬ್ಬರಿಗೂ ರಕ್ಷಣೆ ಸಿಗುತ್ತೆ. ಎ ಆಲ್ಸೋ ಗೆಟ್ಸ್ ದಿ ಬೆನಿಫಿಟ್, ಸಿ ಆಲ್ಸೋ ಗೆಟ್ ದ ಬೆನಿಫಿಟ್. ದಟ್ಸ್ ಇಟ್. ಆದರೆ ಹೇಗೆ ಆ ಕಂಠಹಾರದ ಮೇಲೆ ನನಗೆ ಅದೇ ಬೇಕು ಅಂತಿದ್ರೆ ಅವನ ಇಮೋಷನಲ್ ಸಮಸ್ಯೆ ಏನಿದೆಯಲ್ಲ, ಅದಕ್ಕೆ ಕಾನೂನಾತ್ಮಕವಾಗಿ ಇಲ್ಲಿ ಪರಿಹಾರ ಇಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ, ಒಮ್ಮೆ ನೀವು ಭಾರಿ ಅಚ್ಚುಕಟ್ಟಿನ ಮೆಚ್ಚಿನ ವಸ್ತು ಆಗಿತ್ತಂದ್ರೆ ದಯವಿಟ್ಟು ನೀವು ಸೆಲ್ಲರ್ ಹತ್ರ ಅದನ್ನು ಬಿಡಬೇಡಿ. ದುಡ್ಡು ಕೊಟ್ಟ ಮೇಲೆ ಇಮಿಡಿಯೇಟ್ಲಿ ನೀವು ಅದನ್ನು ಎತ್ಕೊಂಡು ಹೋಗೋದು ಅದು ನಿಮ್ಮ ಜಾಣತನ. ಅದಕ್ಕೇನಂತಾರೆ ಗೊತ್ತಾ? ಕೇವಿಯಟ್ ಎಂಪ್ಟರ್ ಅಂತಾರೆ. ಅದಕ್ಕೆ ಕೇವಿಯಟ್ ಎಂಪ್ಟರ್ ಅಂತಾರೆ. ನಾನು ಅದನ್ನು ಮುಂದಿನ ಸಮಸ್ಯೆಯಲ್ಲಿ ನಿಮ್ಗೆ ಹೇಳ್ತೀನಿ. Now let us go to next problem. A seller undertakes to supply 100 tons of rice of the kind shown as a sample. The rice when supplied did not correspond or similar to the one showed as a sample. Has the buyer remedy against the seller? ಒಬ್ಬ ಮಾರಾಟಗಾರ 100 ಟನ್ಗಳಷ್ಟು ಅಕ್ಕಿಯನ್ನು ಸ್ಯಾಂಪಲ್ನಂತೆ ಸರಬರಾಜು ಮಾಡುವ ಭರವಸೆ ಕೊಟ್ಟಿರುತ್ತಾನೆ. ಅದರಂತೆ ಸರಬರಾಜಾದ ಅಕ್ಕಿಯು ಸ್ಯಾಂಪಲ್ನಂತೆ ಇರುವುದಿಲ್ಲ. ಕೊಳ್ಳುವವನಿಗೆ ಮಾರಾಟಗಾರನ ಮೇಲೆ ಪರಿಹಾರ ಪಡೆದುಕೊಳ್ಳಲು ಸಾಧ್ಯವಿದೆಯೇ ಅಂತಕ್ಕಂಥದ್ದು ಪ್ರಶ್ನೆ.
ಇಲ್ಲಿ ಸೋನಾ ಮಸೂರಿ ತೋರಿಸ್ಬಿಟ್ಟು ನೀವು ರೇಷನ್ ಅಕ್ಕಿ ಕೊಡೋದು. ಡೆಫಿನೆಟ್ಲಿ ಪ್ರೈಮ್ ಆಫ್ ಎಸ್ ಐ ವಿ ಕ್ಯಾನ್ ಸೇ ಡೆಫಿನೆಟ್ಲಿ ಹಿ ಹ್ಯಾಸ್ ಗಾಟ್ ಎ ರೈಟ್, ಹಿ ಹ್ಯಾಸ್ ಗಾಟ್ ಎ ರೈಟ್. ಅದು ನಮ್ಮ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ನಲ್ಲಿ ಯಾವ್ಯಾವ ಸೆಕ್ಷನಲ್ಲಿ ಅಡಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಅದಕ್ಕೆ ಯು ಸಿ ದಿಸ್ ಪಾಯಿಂಟ್ ನಂಬರ್ 1. As per section 17(2), the sale by sample creates a implied condition. Sale by sanction creates a implied condition. As per section 15, the seller to deliver goods that exactly match the description agreed upon. Even a minor deviation may entitle the buyer to reject the goods. Then, as per section 12(2), a condition is a stipulation essential to the main purpose of the contract, the breach of which gives rise to treat contract as repudiated. In the instant case, the buyer has the right to reject the goods and repudiate the contract. So, this is the ಆನ್ಸರ್. ಇಲ್ಲಿ ಏನಾಯಿತು ಅಂತಂದರೆ ನಿಮಗೆ ಒಂದು ಶಬ್ದ ಬಂತು, ಕಂಡೀಷನ್. ಒಂದು ನೆನಪಿಟ್ಕೊಳ್ಳಿ, ಈ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಲ್ಲಿ ನಾವು 2 ಶಬ್ದ ಯೂಸ್ ಮಾಡ್ತೀವಿ. ಐ ಥಿಂಕ್ ಐ ಹ್ಯಾವ್ ರಿಟನ್ ದ ಪ್ರಾವಿಷನ್ಸ್ ಹಿಯರ್. ಲೆಟ್ ಮಿ ಕಮ್ ಟು ದಿಸ್ ಸೆಕ್ಷನ್ ಫಸ್ಟ್. ಹಿಯರ್ ಐ ಹ್ಯಾವ್ ಜಸ್ಟ್ ಕಾಪಿಡ್ ದಿ ಎಕ್ಸಾಕ್ಟ್ ದಿಸ್ ಒನ್ ಕೋಡ್ ದಟ್ ಈಸ್ ಅವೈಲೇಬಲ್ ಇನ್ ದಿ ಸೇಲ್ ಆಫ್ ಗುಡ್ ಆ್ಯಕ್ಟ್. ನೋಡಿ, ಕಂಡೀಷನ್ ಆ್ಯಂಡ್ ವಾರಂಟಿ ಅಂತ. ಕಂಡೀಷನ್ ಆ್ಯಂಡ್ ವಾರಂಟಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು ಇದನ್ನು. ಐ ವಿಲ್ ಜಸ್ಟ್ ಟೆಲ್ ಯು ಇನ್ ಎ ವೆರಿ ಸಿಂಪಲ್ ಮ್ಯಾನರ್. ಐ ವಿಲ್ ಟ್ರೈ ಟು ಟೆಲ್ ಯು. ಯಾವುದೇ ಒಂದು ಸೇಲ್ ಆಫ್ ಗೂಡ್ಸ್ ಕರಾರ್ನಲ್ಲಿ ನೀವೇನು ಮಾಡ್ಬೋದು, ಕಂಡೀಷನ್ಗಳು ಹಾಕ್ಬೋದು ಮತ್ತು ವಾರಂಟಿನ ಹಾಕ್ಬೋದು. ವಾರಂಟಿ ಹಾಕಿದರೆ ನೀವು ಅದಕ್ಕೆ ಡ್ಯಾಮೇಜಸ್ ಕ್ಲೇಮ್ ಮಾಡ್ಬೋದು. ಕಂಡೀಷನ್ ಹಾಕಿದರೆ ಪರ್ಚೇಸರ್ ಇದ್ದಾನಲ್ಲ ಅವನು ಏನು ಮಾಡ್ಬೋದು ಅಂದರೆ ಕಂಡೀಷನ್ ಪ್ರಕಾರ ಆ ಸೇಲ್ ಕಾಂಟ್ರಾಕ್ಟ್ನ ರೆಪ್ಯುಡಿಯೇಟ್ ಮಾಡ್ಬೋದು. ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್. ಅದನ್ನೇ ನಾನು ಇಲ್ಲಿ ಹೇಳಬೇಕಾಗಿರೋದು ನಿಮಗೆ. ನೋಡಿ, ಎ ಕಂಡೀಷನ್ ಈಸ್ ಎ ಸ್ಟಿಪ್ಯುಲೇಷನ್ ಎಸೆನ್ಷಿಯಲ್ ಟು ದ ಮೇನ್ ಪರ್ಪಸ್ ಆಫ್ ದ ಕಾಂಟ್ರಾಕ್ಟ್, ದ ಬ್ರೀಚ್ ಆಫ್ ವಿಚ್ ಗಿವ್ಸ್ ರೈಸ್ ಟು ಟ್ರೀಟ್ ದ ಕಾಂಟ್ರಾಕ್ಟ್ ಆಸ್ ರೆಪ್ಯುಡಿಯೇಟೆಡ್. ದಿಸ್ ಯು ರಿಮೆಂಬರ್. ಸೆಕ್ಷನ್ 12(2) ಅಲ್ಲಿ ಬರೆದಿದ್ದೀನಿ. ಏನು ವಾರಂಟಿಗೆ ಹಂಗಲ್ಲ. ವಾರಂಟಿಗೆ ಕ್ಯಾನ್ ಓನ್ಲಿ ಕ್ಲೇಮ್ ದ ಡ್ಯಾಮೇಜ್. ನೀವು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ಕೊಳಕ್ಕೆ ಬರೋದಿಲ್ಲ. ವಾರಂಟಿಗೆ ಏನು ಮಾಡ್ಬೇಕು, ನೀವು ಡ್ಯಾಮೇಜು ಕ್ಲೇಮ್ ಮಾಡಬೇಕು. ದೆನ್ ವಿಲ್ ಗೋ ಟು ಸೇಲ್ ಬೈ ಸ್ಯಾಂಪಲ್. 17 ಏನು ಹೇಳುತ್ತೆ ನೋಡಿ, 17 ಸೇಲ್ ಬೈ ಸ್ಯಾಂಪಲ್ನಲ್ಲಿ ಆಲ್ ದೀಸ್ ಆರ್ ಕಂಡೀಷನ್ಸ್. ಇನ್ ಕೇಸ್ ಆಫ್ ಕಾಂಟ್ರಾಕ್ಟ್ ಫಾರ್ ಸೇಲ್ ಬೈ ಸ್ಯಾಂಪಲ್ ದೇರ್ ಈಸ್ ಅನ್ ಇಂಪ್ಲಾಯ್ಡ್ ಕಂಡೀಷನ್. ಸ್ಯಾಂಪಲ್ ಪ್ರಕಾರ ಸೇಲ್ ಮಾಡೋದು ಅಂತಂದ್ರೆ ಆ ಸ್ಯಾಂಪಲ್ಗೆ ಹೊಂದಾಣಿಕೆ ಆಗೋದಿದೆಯಲ್ಲ, ದಟ್ ಈಸ್ ಎ ಕಂಡೀಷನ್. ಹಂಗಾರೆ ಕಂಡೀಷನ್ ಆದರೆ ಏನಾಗುತ್ತೆ, ಕಂಡೀಷನ್ ಆದರೆ ಕ್ಯಾನ್ಸಲ್ ಮಾಡ್ಬೋದು. ಪರ್ಚೇಸರ್ ಏನು ಮಾಡ್ಬೋದು, ನಿಮ್ಮ ವ್ಯಾಪಾರನೇ ಕ್ಯಾನ್ಸಲ್ ಮಾಡ್ಬೋದು. ದಟ್ ಈಸ್ ವಾಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 12(2). ಸೆಕ್ಷನ್ 17 ಏನು ಹೇಳುತ್ತೆ, ಕಂಡೀಷನ್. ಅದನ್ನು ಕಂಡೀಷನ್ ಅಂತ ಟ್ರೀಟ್ ಮಾಡ್ತೀವಿ ನಾವು ಅಂತ ಹೇಳುತ್ತೆ. ಕಂಡೀಷನ್ ಅಂತ ಟ್ರೀಟ್ ಮಾಡ್ತೀವಿ ಅಂತ. ಸೊ ವಿತ್ ದೀಸ್ ಪ್ರಾವಿಷನ್ಸ್ ಐ ಕ್ಯಾನ್ ದೆನ್ ವಾಟ್ ಈಸ್ ಸೆಕ್ಷನ್ 15, ಸೇಲ್ ಬೈ ಡಿಸ್ಕ್ರಿಪ್ಷನ್. ನೋಡಿ, ಸೇಲ್ ಬೈ ಡಿಸ್ಕ್ರಿಪ್ಷನ್ ಅಂದ್ರೆ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ವೇರ್ ದೇರ್ ಇಸ್ ಎ ಕಾಂಟ್ರಾಕ್ಟ್ ಫಾರ್ ಸೇಲ್ ಆಫ್ ಗೂಡ್ಸ್ ಬೈ ಡಿಸ್ಕ್ರಿಪ್ಷನ್, ದೇರ್ ಇಸ್ ಎನ್ ಇಂಪ್ಲಾಯ್ಡ್ ಕಂಡೀಷನ್ that goods shall correspond with the description, and if the sale is by sample as well as by description, it is not sufficient that bulk of the goods corresponds with the sample if the goods do not also correspond with the description. ಅಂದ್ರೆ ಈ ಸ್ಯಾಂಪಲ್ ಪ್ರಕಾರ ಗೂಡ್ಸ್ ಇಲ್ಲ ಅಂತಂದ್ರೆ ನೀವು ಅವನ್ನ ರಿಜೆಕ್ಟ್ ಅದನ್ನು ಇಂಪ್ಲಾಯ್ಡ್ ಕಂಡೀಷನ್ ಅಂತ ತಿಳ್ಕೊಬೋದು ಅನ್ನೋದನ್ನು ನಾವು ಸೆಕ್ಷನ್ 15ನಲ್ಲಿ ನೋಡ್ತೀವಿ. ಈ 3 ಸೆಕ್ಷನ್ಗೂ ಲಿಂಕ್ ಇರುವಂತಹ ಪ್ರಾಬ್ಲಮ್ ಇದು. ಅದನ್ನು ನಾನು ಇಲ್ಲಿ ನಿಮಗೆ ಆ ಪ್ರಾಬ್ಲಮನ್ನು ಇಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ ಈ 2 ಸೆಕ್ಷನ್ಗಳನ್ನು ನಿಮಗೆ ಇಲ್ಲಿ ಕೋಟ್ ಮಾಡಿ ಹೇಳಿದ್ದೀನಿ. 15 ನೀವು ಬೇಕಂದ್ರೆ ಬರಿಬೋದು, ಬೇಡಂದ್ರೆ ಬರಿಬೋದು. ಅದಕ್ಕೆ 17(2) ಏನು ಮಾಡುತ್ತೆ, ಸ್ಯಾಂಪಲ್ ಮಿಸ್ ಮ್ಯಾಚ್ ಆದರೆ ಇಟ್ ವಿಲ್ ಕ್ರಿಯೇಟ್ ಎ ಇಂಪ್ಲಾಯ್ಡ್ ಕಂಡೀಷನ್. ಒಮ್ಮೆ ಕಂಡೀಷನ್ ಅಂತಾದರೆ ರೆಪ್ಯುಡಿಯೇಷನ್ ಫಾಲೋಸ್. ಕಂಡೀಷನ್ ಅಂತಾದರೆ ರೆಪ್ಯುಡಿಯೇಷನ್ ಅಂದರೆ ನೀವು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಸೊ ಇದರ ಮೇಲೆ ನಾನೇನು ಮಾಡಿದ್ದೀನಿ, I have written 2 cases. In the instant case, the buyer has the right to reject the goods
and repudiate the contract. So these point you can write. Point number 1, point number 2, point number 3. With this the answer gets complete. With this the answer gets complete. But there are 2 English cases based on this principle only. If you want you can write, if you don't want you can write. ಯಾವುದೇ ಒಂದು ಬರೆದ್ರು ಸಾಕು. ನೋಡಿ, ನಿಕೋಲ್ ವರ್ಸಸ್ ಗಾಡ್ಜ್ ಕೇಸಲ್ಲಿ ಏನು ಹೇಳ್ತಾರೆ, ಸೆಲ್ಲರ್ ಸೋಲ್ಡ್ ರಿಫೈನ್ಡ್ ರೇಪ್ ಆಯಿಲ್ ಬಟ್ ದ ಆಯಿಲ್ ಡೆಲಿವರ್ಡ್ ವಾಸ್ ಅಡಲ್ಟ್ರೇಟೆಡ್. ನೋಡಿ, ಅಲ್ಲೇನು ಮಾಡಿದ್ರು, ರೇಪ್ ಆಯಿಲ್ನ ರಿಫೈನ್ಡ್ ಆಯಿಲ್ ತೋರಿಸಿದ್ರು, ಬಟ್ ಅಡಲ್ಟ್ರೇಟೆಡ್ ಆಯಿಲ್ ಕೊಟ್ಟರು. ಹೆನ್ಸ್ ಬೀಚ್ ಆಫ್ ಇಂಪ್ಲೈಡ್ ಕಂಡೀಷನ್. ಇಲ್ಲಿ ಎ ರೀಪಿಂಗ್ ಮಷಿನ್ ವಾಸ್ ಡಿಸ್ಕರೈವ್ಡ್ ಆಸ್ ನ್ಯೂ. ಹೊಸ ಮಷಿನ್ ಅಂತ ಕೊಟ್ಟರು, ಆಮೇಲೆ ನೋಡಿದ್ರೆ ಆ ಮಷಿನ್ ಎಲ್ಲ ಓರ್ನೌಟ್ ಆಗಿತ್ತು. ಸೊ ಇಟ್ ಈಸ್ ಎ ಬ್ರೀಚ್ ಆಫ್ ಇಂಪ್ಲೈಡ್ ಕಂಡೀಷನ್. ಅದರಂತೆ ನಾವು ಇದನ್ನು ಏನು ಆನ್ಸರ್ ಮಾಡ್ಬೋದು ಅಂದರೆ, ಶಾಂಪಲ್ನಂತೆ ಇರುವುದರಿಂದ ಇನ್ ದ ಇನ್ಸ್ಟಂಟ್ ಕೇಸ್ ದ ಬಯರ್ ಹ್ಯಾಸ್ ದ ರೈಟ್ ಟು ರಿಜೆಕ್ಟ್ ದ ಗೂಡ್ಸ್ ಆ್ಯಂಡ್ ರಿಪ್ಯುಡಿಯೇಟ್ ದ ಕಾಂಟ್ರಾಕ್ಟ್. ಕನ್ನಡದಲ್ಲಿ ಒಂದ್ಸಲ ಹೇಳ್ಬಿಡ್ತೀನಿ. ಈ ಪ್ರಕರಣದಲ್ಲಿ 17(2) ಪ್ರಕಾರ ಅದು ಒಂದು ನಿರ್ಬಂಧವಾಗುತ್ತದೆ. ಮತ್ತು ಕಲಮು 15 ಪ್ರಕಾರ ಯಾವುದೇ ಸಣ್ಣ ವ್ಯತ್ಯಾಸವಿದ್ರೂ ಕೂಡ ನಾವೇನು ಮಾಡ್ಬೋದು, ಎಸ್ ದಿಸ್ ಈಸ್ ಪಾಯಿಂಟ್ ನಂಬರ್ 2, ದಿಸ್ ಈಸ್ 3, ದಿಸ್ ಈಸ್ 4. 15 ಕಲಮಿನ ಪ್ರಕಾರ ಅದು ಒಂದಕ್ಕೊಂದು ಹೊಂದಾಣಿಕೆ, ಸ್ಯಾಂಪಲ್ಗೂ ಮತ್ತು ವಸ್ತುವಿಗೂ ಹೊಂದಾಣಿಕೆ ಇಲ್ಲದಿದ್ದರೆ ನಾವೇನು ಮಾಡ್ಬೋದು, ಸಂಪೂರ್ಣವಾಗಿ ಆ ಒಂದು ವ್ಯಾಪಾರವನ್ನು ರದ್ದುಗೊಳಿಸಬಹುದು. ಆಮೇಲೆ 12(2)(a) ಪ್ರಕಾರ ಕಂಡೀಷನ್ ಇಸ್ ಎ ಸ್ಟಿಪ್ಯುಲೇಷನ್ ಎಸೆನ್ಷಿಯಲ್. ಅಂದರೆ ನಾವು ಆ ಒಂದು ಕಾಂಟ್ರಾಕ್ಟನ್ನು ನಾವು ಏನು ಮಾಡ್ಬೋದು, ರದ್ದುಗೊಳಿಸೋದಕ್ಕೆ ಪ್ರಾವಧಾನ ಇರುವುದು. ಈ ಪ್ರಕರಣದಲ್ಲಿ ಖರೀದಿದಾರನಿಗೆ ಆ ಒಂದು ಖರೀದಿಯ ಕರಾರನ್ನು ರದ್ದುಗೊಳಿಸುವ ಅವಕಾಶ ಮೇಲಿನ ಹೇಳಿದಂತೆ ಕಂಡುಬರುತ್ತದೆ. ಆದ್ದರಿಂದ ಅವನು ಆ ಒಂದು ಕರಾರನ್ನು ರದ್ದುಗೊಳಿಸಬಹುದು ಮತ್ತು ಅದರ ಮೇಲೆ ಕಾಂಪೆನ್ಸೇಷನ್ ಡ್ಯಾಮೇಜ್ ಏನಿದೆ ಅದನ್ನು ಕ್ಲೇಮ್ ಮಾಡ್ಬೋದು ಅಂತಕ್ಕಂಥದ್ದು ಈ ಒಂದು ಸಮಸ್ಯೆಯ ಅರ್ಥ. ನೀವು ಬೇಕಂದರೆ ಈ 2 ಕೇಸ್ ನಾನು ಹೇಳಿದ್ದೀನಲ್ಲ, ಈ ಕೇಸ್ಗಳನ್ನು ನೀವು ಬರ್ಕೋಬೋದು. ಇದು ಕೂಡ ಅದೇ ಪ್ರಾಬ್ಲಮ್. ಅಲ್ಲಿ ಏನಿತ್ತು, ಮಸ್ಟರ್ಡ್ ಆಯಿಲ್ಗೆ ಆರ್ಡರ್ ಕೊಟ್ಟಿದ್ದ, ಇವೇಂತಂದಾನೆ ಕೋಕೋನಟ್ ಆಯಿಲ್ಸ್ ಅಂದಾನೆ. ಸೇಮ್ ಅದೇ ಪ್ರಕರಣವನ್ನು ಇಲ್ಲಿ ಬರಿಬೋದು. ಸ್ಯಾಂಪಲ್ ಈಸ್ ಮ್ಯಾಚ್ ನಾಟ್ ಮ್ಯಾಚಿಂಗ್. ಹೇಳಿದ್ದೇ ಒಂದು, ತಂದಿದ್ದೇ ಒಂದು. ದೆನ್ ಹಿ ಕ್ಯಾನ್ ವೆರಿ ಈಸಿಲಿ ರೆಪ್ಯುಡಿಯೇಟ್. ನೆಕ್ಸ್ಟ್, ಇದು ಕೇವಿಯೇಟ್ ಎಂಪ್ಟರ್ ಮೇಲೆ ಇರ್ತಕ್ಕಂತಹ ಪ್ರಾಬ್ಲಮ್ಮು. ನೋಡಿ, ಎ ಪರ್ಚೇಸಸ್ ಬ್ರೆಡ್ ಫ್ರಮ್ ಬಿ. ದ ಬ್ರೆಡ್ ಕಂಟೈನ್ಸ್ ಪಾಯ್ಸನಸ್ ಮ್ಯಾಟರ್ and as a result suffered health problem. Can A make B liable? Yes, B is liable. B is liable. B is liable. ಇದು ನೀವು ಒಂದು ಪ್ರಿನ್ಸಿಪಲ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಬರುತ್ತೆ. ದೇರ್ ಇಸ್ ಎ ಸೆಕ್ಷನ್ ಇನ್ ಸೇಲ್ ಆಫ್ ಗೂಡ್ಸ್ ಆಕ್ಟ್, ದಟ್ ಈಸ್ ಸೆಕ್ಷನ್ 16. ಸೆಕ್ಷನ್ 16 ಏನು ಮಾಡುತ್ತೆ ಅಂತಂದರೆ, ಕೆಲವು ವಿಷಯದಲ್ಲಿ ಅದು ಬಯರ್ನ ವಿಮುಕ್ತಿಗೊಳಿಸಿದೆ. ಇಟ್ ಈಸ್ ಎ ಎಕ್ಸೆಪ್ಷನ್ ಕ್ಲಾಸ್ ಫಾರ್ ಕೇವಿಯೇಟ್ ಎಂಪ್ಟರ್. ಕೇವಿಯೇಟ್ ಎಂಪ್ಟರ್ ಅಂದರೆ ಏನು ಅಂತಂದರೆ, ಲೆಟ್ ದ ಬಯರ್ ಬಿ ಅವೇರ್. ವಸ್ತುಗಳು ಬೇಕಾಗಿರೋದು ನಿಮಗೆ, ನೀವು ವಸ್ತು ತಗೋಬೇಕು. ಆದ್ದರಿಂದ ನೀವು ಕಾಳಜಿಯಿಂದ ಎಲ್ಲ ಏನು ಪರಿಶೀಲನೆ ಮಾಡಿ ವಸ್ತುಗಳನ್ನು ತಗೋಬೇಕು. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. Caveat emptor is a Latin phrase which means let the buyer be aware. It is a fundamental principle of contract and sale of goods law, particularly under the Sale of Goods Act. ನೀವೇ ತಗೋಬೇಕು. ಆದರೆ ಇದಕ್ಕಿರುವಂತಹ ಅಪವಾದಗಳನ್ನು ನಾವು ಸೆಕ್ಷನ್ 16ರಲ್ಲಿ ಹೇಳಿದ್ದೀವಿ. ಏನು? ಮರ್ಕೆಂಟೇಬಲ್ ಕ್ವಾಲಿಟಿ. ಸೆಕ್ಷನ್ 16(2) ಏನು ಹೇಳುತ್ತೆ ಅಂತಂದರೆ, ಯಾವುದೇ ವಸ್ತುವನ್ನು ಮಾರಾಟ ಮಾಡಿದಂಥ ವಸ್ತು ಇದೆಯಲ್ಲ, ಅದು ವ್ಯಾಪಾರಕ್ಕೆ ಯೋಗ್ಯವಾಗಿರಬೇಕು. ವ್ಯಾಪಾರಕ್ಕೆ ಯೋಗ್ಯವಾಗಿರುವ ಗುಣಧರ್ಮಗಳನ್ನು ಹೊಂದಿರಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ದೇರ್ ಆರ್ ಲ್ಯಾಟೆಂಟ್ ಡಿಫೆಕ್ಟ್ಸ್. ಅಂದರೆ ನಿಮ್ಮ ಮೇಲೆ ಕಾಣೋದಿಲ್ಲ ಅವು. ಮೇಲ್ನೋಟಕ್ಕೆ ಬರೀ ವಸ್ತು ನಿಂಗೆ ನೋಡಿದ್ರೆ ಕಾಣೋದಿಲ್ಲ. ಅದು ಅದರ ಏನು ಸಮಸ್ಯೆ ಒಳಗಡೆ ಇರುತ್ತೆ. ಅದು ಬರೀ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಆವಾಗ ನೀವು ಕೇವಿಯೇಟ್ ಎಂಪ್ಟರ್ ಅಪ್ಲೈ ಮಾಡೋಕ್ಕಾಗಲ್ಲ. ಅದು 16(2). ಇಲ್ಲಿ ಭಾಳಷ್ಟಿದ್ದಾವೆ, ನಾನು ನಿಮಗೆ ಸಂಬಂಧಪಟ್ಟಿದ್ದು ಒಂದೇ ಬರೆದಿದ್ದೀನಿ. ನೀವು 1ನೇ ಪಾಯಿಂಟನ್ನು ಕೇವಿಯೇಟ್ ಎಂಪ್ಟರ್ ಬರೀಬೇಕು, 2ನೇದನ್ನು ಈ ಮರ್ಕೆಂಟೈಲ್ ಕ್ವಾಲಿಟಿ ಬರೀಬೇಕು. ಅದು ಆದಮೇಲೆ
ಇವೆರಡರ ಮೇಲೆ ನೀವು ಪ್ರಾಬ್ಲಮ್ನ ಉತ್ತರಿಸ್ಬೋದು. ಇಲ್ಲಿ ಆ ಬ್ರೆಡ್ ಇರುತ್ತಲ್ವಾ, ಬ್ರೆಡ್ ಮೇಲ್ನೋಟಕ್ಕೆ ಅದರಲ್ಲಿ ಪಾಯ್ಸನಸ್ ಆಗಿದೆ ಇಲ್ಲ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದನ್ನು ಪ್ಯಾಕ್ ಮಾಡಿರ್ತಾರೆ. ಪ್ಯಾಕ್ ಮಾಡಿದಂಥ ವಸ್ತು ಮೇಲೆ ಚೆನ್ನಾಗೇ ಕಾಣಿಸುತ್ತೆ, ಅದ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇರ್ಬೋದು. ಅದನ್ನೆಲ್ಲ ನೋಡಿ ಅವ್ನು ತೊಗೊಂಡು ಹೋಗಿರ್ತಾನೆ. ಅದು ನಿಜವಾಗಿ ಅದನ್ನು ತಿಂದಾಗ ಒಂದು ಸಮಸ್ಯೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಎ ಲ್ಯಾಟೆಂಟ್ ಡಿಫೆಕ್ಟ್. ದಿಸ್ ಈಸ್ ಎ ಲ್ಯಾಟೆಂಟ್ ಡಿಫೆಕ್ಟ್. ಆದ್ದರಿಂದ ಕೇವಿಯೇಟ್ ಎಂಪ್ಟರ್ ಪ್ರಿನ್ಸಿಪಲ್ ಇವನಿಗೆ ಅಪ್ಲೈ ಆಗೋದಿಲ್ಲ. ಇವನು ಅದರ ಅಪವಾದಗಳಿಗೆ ಅನುಗುಣವಾಗಿರ್ತಾನೆ. ಸೊ ಹಿ ಕ್ಯಾನ್ ಡೂ ಇಟ್. ಅದಕ್ಕೆ ಸಂಬಂಧಪಟ್ಟಂತಹ ಒಂದೆರಡು ಪ್ರಕರಣಗಳಿದ್ದಾವೆ ನೋಡಿ. ವಾರ್ಡ್ ವರ್ಸಸ್ ಹಾಬ್ಸ್. ಸೆಲ್ಲರ್ ಸೋಲ್ಡ್ ಫಿಗ್ಸ್ ಇನ್ಫೆಕ್ಟೆಡ್ ವಿತ್ ಡಿಸೀಸ್. ನೋಡಿ, ಇಲ್ಲಿ ಡಿಸೀಸ್ ಇರುವಂತಹ ಹಂದಿ ಮಾಂಸನೂ ಕೊಡ್ತಾರೆ. ಅದನ್ನು ನೀವು ಕಾಣಿಸುತ್ತಲ್ಲ, ಅದನ್ನು ನೋಡ್ತೀರಿ ನೀವೆಲ್ಲ ಚೆಕ್ ಮಾಡಿ ತಗೋಬೇಕು. ಸೊ ಕೇವಿಯೇಟ್ ಎಂಪ್ಟರ್ ಅಪ್ಲೈಡ್ ಹಿಯರ್. ಕೇವಿಯೇಟ್ ಎಂಪ್ಟರ್ ಅಪ್ಲೈಡ್ ಹಿಯರ್. ದೇರ್ ಇಸ್ ಒನ್ ಮೋರ್ ಕೇಸ್. ಗ್ರಾಂಟ್ ವರ್ಸಸ್ ಆಸ್ಟ್ರೇಲಿಯನ್ ನಿಟ್ಟಿಂಗ್ ಮಿಲ್ಸ್. ಅಂಡರ್ವಿಯರ್ ಕಾಸ್ಡ್ ಸ್ಕಿನ್ ಡಿಸೀಸ್. ಅಂಡರ್ವೇರ್ ತೊಗೊಂಡು ಹೋಗಿರ್ತಾನೆ ಅವನು, ಅದು ಅವನಿಗೆ ಆಮೇಲೆ ಸ್ಕಿನ್ ಡಿಸೀಸ್ ಆಗುತ್ತೆ. ಮೇ ಬಿ ಇಟ್ ಈಸ್ ಬಿಕಾಸ್ ಆಫ್ ದ ಫೈಬರ್, ಇಟ್ ಈಸ್ ಬಿಕಾಸ್ ಆಫ್ ದ ಮಟೀರಿಯಲ್ ಯೂಸ್ಡ್ ಇನ್ ದ ಅಂಡರ್ವೇರ್. ಇಟ್ ಹ್ಯಾಸ್ ಟು ಬಿ ಸಾಫ್ಟ್. If it is not soft, it should be a cotton material. If it is a polyester material, definitely it will create an infection. ಅದು ಪ್ಯಾಕಲ್ಲಿ ಕೊಟ್ಟಿರ್ತಾರೆ. ಇದು ಇನ್ಸ್ಪೆಕ್ಷನ್ ಮಾಡೋಕ್ಕಾಗಲ್ಲ. ದಿಸ್ ಈಸ್ ಲ್ಯಾಟೆಂಟ್. ದಿಸ್ ಈಸ್ ಎ ಲ್ಯಾಟೆಂಟ್ ಡಿಫೆಕ್ಟ್. ದೇರ್ ಫಾರ್ ಹೆಲ್ಡ್ ದ ಸೆಲ್ಲರ್ ಈಸ್ ಲಯಬಲ್. ಎಕ್ಸಂಪ್ಷನ್ ಟು ಕೇವಿಯೇಟ್ ಎಂಪ್ಟರ್ ಅಂದರೆ 16. ಇಲ್ಲಿ ಏನಾಗುತ್ತೆ ಅಂದರೆ ಸೆಕ್ಷನ್ 16(2) ಅಪ್ಲೈ ಆಗುತ್ತೆ. ಆ್ಯಕ್ಚುಲಿ ಸೆಕ್ಷನ್ 16(2) ಅಂತ ಹೇಳೋಕ್ಕಾಗಲ್ಲ ನಾವು, ಯಾಕೆಂದರೆ ಇದು 1936 ಕೇಸ್. ಎಸ್, ವಿ ಕ್ಯಾನ್ ಸೇ 1936 ಸೆಕ್ಷನ್. ಯಾಕಂದ್ರೆ 1930ನಲ್ಲಿ ನಮಗೇನಾಗಿದೆ, ಕಾನೂನು ಬಂದಿದೆ. ಆದರೆ ಇದು ಇಂಗ್ಲೀಷ್ ಕೇಸ್, ನಮ್ಮ ಸೆಕ್ಷನ್ ಅಲ್ಲಿ ಇರೋದಿಲ್ಲ. ಬಟ್ ಕಾಮನ್ ಲಾ, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇಸ್ ನಥಿಂಗ್ ಬಟ್ ಔಟ್ಕಮ್ ಆಫ್ ಎ ಕಾಮನ್ ಲಾ ಪ್ರಿನ್ಸಿಪಲ್. ಆದ್ದರಿಂದ ಈ ಪ್ರಕರಣಗಳನ್ನ ಹೇಳ್ಬೋದು. ಕನ್ನಡದಲ್ಲಿ ಹೇಳೋದಾಗ ನಾವೇನು ಹೇಳ್ಬೋದು, ಕೇವಿಯೇಟ್ ಎಂಪ್ಟರ್ ಅಂದರೆ ಖರೀದಿದಾರನು ಜಾಗರೂಕನಾಗಿರ್ಬೇಕು ಅನ್ನೋ ತತ್ವ ಇದೆ. ಆದರೆ ಯಾವುದೇ ಒಂದು ವಸ್ತುವಿನಲ್ಲಿ ನ್ಯೂನ್ಯತೆಯು ಏನು ಹಿಡನ್ ಆಗಿದ್ದರೆ, ನ್ಯೂನ್ಯತೆಯು ಮೇಲ್ನೋಟಕ್ಕೆ ಕಾಣದಿದ್ದರೆ ಅಂಥ ಸಂದರ್ಭದಲ್ಲಿ ನಾವು ಈ ಖರೀದಿದಾರನ ಎಚ್ಚರಿಕೆ ಅನ್ನೋ ತತ್ವವನ್ನು ಅನ್ವಯಿಸಲು ಆಗೋದಿಲ್ಲ. ಆದ್ದರಿಂದ ಈ ಪ್ರಕರಣದಲ್ಲಿ ತೆಗೆದುಕೊಂಡು ಹೋದಂತಹ ಬ್ರೆಡ್ಡಿನಲ್ಲಿ ಇದ್ದಂತಹ ಏನು ವಿಷ ಇದೆಯಲ್ಲ, ಅದು ಕಣ್ಣಿಗೆ ಕಾಣುವುದಿಲ್ಲ. ಆದ್ದರಿಂದ ಇಲ್ಲಿ ನಾವು ಬಿಯನ್ನು ಜವಾಬ್ದಾರನಾಗಿ ಮಾಡಬಹುದು. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ರಕರಣಗಳು ಅಂಥೇಳಿ ನೀವು ಹೇಳಿ, ಯು ಕ್ಯಾನ್ ಕ್ಲೋಸ್ ದಿಸ್ ಪ್ರಾಬ್ಲಮ್. Then this I have explained. I think I have completed the problems. These are nothing but I have taken those sections for your explanation. ಅದನ್ನು 3 ಸೆಕ್ಷನ್ಗಳನ್ನು ನಾನು ನಿಮ್ಮ ಎಕ್ಸ್ಪ್ಲನೇಷನ್ಗೆ ತೊಗೊಂಡಿದ್ದೆ. ಇವಿಷ್ಟು ಸಮಸ್ಯೆಗಳು ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಮೇಲೆ ನಿಮ್ಮ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಬಂದಿರೋವು. ಆದ್ದರಿಂದ ಅವುಗಳನ್ನ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ನಿನ್ನೆಯ ಪಾಠದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಯಾವ ಪ್ರಕರಣಗಳು ಅಂತಂದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ನ ಪ್ರಕರಣಗಳು. ಅಂದರೆ ಯೂನಿಟ್ 5ನ ಘಟಕ 5ರ ಸಮಸ್ಯೆಗಳನ್ನ ನಿನ್ನೆಯ ವಿಡಿಯೋದಲ್ಲಿ ಹೇಳಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಘಟಕ 4ರ ಸಮಸ್ಯೆಗಳನ್ನ, ಘಟಕ 5ರ ಸಮಸ್ಯೆಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಘಟಕ 1ರಿಂದ 4ರ ಪ್ರಶ್ನೆಗಳನ್ನು ನನ್ನ ಮೊದಲನೇ ವಿಡಿಯೋದಲ್ಲಿ ತಂದಿದ್ದೀನಿ. ಹಾಗಾಗಿ ಈ ವರ್ಷದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮರುಪರಿಶೀಲಿಸುವ ವೇಳೆ ಈ ಎಲ್ಲ ವಿಡಿಯೋಗಳು ನಿಮಗೆ ಬಹಳ ಉಪಯುಕ್ತ ಆಗ್ತವೆ. ಮತ್ತು ಈ ವಿಡಿಯೋಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ನೀವು ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳನ್ನು, ಕಲಮ್ಗಳನ್ನು ನೀವು ನೆನಪಿಟ್ಟುಕೊಂಡು, ಆಮೇಲೆ 1-2 ಕೇಸ್ ಲಾ ಇದ್ದರೆ ಆ ಪ್ರಕರಣಗಳನ್ನು, ಸೈಟೇಷನ್ಗಳನ್ನು ನೀವು ಕೋಟ್ ಮಾಡಿದರೆ ಈ ಸಮಸ್ಯೆಗಳ ಮೇಲೆಯೂ ನೀವು ಅತ್ಯುತ್ತಮವಾದ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಮುಂದೆ ನಾನು ಸಾಧ್ಯವಾದರೆ ಇವತ್ತು ತಾರೀಕು ಎಷ್ಟು ತಾರೀಕು, ಇವತ್ತು 8-9 ಅಂದ್ಕೊಳ್ತೀನಿ. ವಾಟ್ ಎವರ್ ಇಟ್ ಈಸ್, ನನಗೆ ಸಮಯ ಸಿಕ್ಕರೆ ಇನ್ನೂ 1 ವಾರದ ಸಮಯ ಇದೆ. ಸಾಧ್ಯ ಆದರೆ ಈ ಉಳಿದ ಪೋರ್ಷನ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕಾದ್ರೆ ನಾನು ಥಿಯರಿ ಪೋರ್ಷನ್ಗಳನ್ನು ಕೈಗೆತ್ಕೊಳ್ತೀನಿ. ನನಗೆ ಇದಲ್ಲದೆ ಇನ್ನೂ ನಾನು ಹ್ಯೂಮನ್ ರೈಟ್ಸ್ ಲಾನಲ್ಲಿ ಕೆಲವು ಪಾಠಗಳನ್ನು ಮಾಡಬೇಕಿದೆ, ಎನ್ವಿರಾನ್ಮೆಂಟ್ ಲಾನಲ್ಲಿ ಪಾಠಗಳನ್ನು ಮಾಡಬೇಕಾಗಿದೆ. ಅವುಗಳನ್ನು ನಾನು ಸಮವಾಗಿ ಎಷ್ಟು ಸಾಧ್ಯ ಆಗುತ್ತೆ ಆ ಯೂನಿಟ್ಗಳನ್ನು ಕಂಪ್ಲೀಟ್ ಮಾಡುವಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪರೀಕ್ಷೆಗೆ ಶುಭ ಹಾರೈಸುತ್ತಾ, ಪರೀಕ್ಷೆಯ ತಯಾರಿಯೂ ಚೆನ್ನಾಗಿ ಆಗಲಿ ಅಂತ ಹೇಳುತ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.